ಮೇವುದು ಗುಟ್ಟಂಗೆ ಇಡದೆ ಎಲ್ಲ ಅದು ಅರ್ಥ ಮೇವುದು ಬುಟ್ಟಂಕಡದೆ ಅಂದರೆ ಏನರ್ಥಂದ್ರೆ ಅಪ್ಪರ ಕಾಲ ವರಂಡ ಭೂಮಿಗ ಮೇವುವುದಲೆ ಎಂತ ಒಂದು ಸಂತೋಷವಟ್ಟರವು ಒಂದು 5-6 ಜನ ತಿನ್ನಾದ ಪಟ್ನಿ ಇದ್ದಿಟ್ಟು ಕಣ್ಣುಗ ಬಿರಿಯಾನಿ ತೋರಿಸಿಲ್ಲ ಎಂತ ಸಂತೋಷವಟ್ಟರವು ಅಪ್ಪರ ಕಾಲ ಮದು ಮಾಡಿ ಕುನವೆ ಇಲ್ಲದ ಅಪ್ಪರ ಕಾಲ ಇಂದಾಡು ಒಂದು ಗಂಟು ಕೂಸಟ್ಟು ಮುಟ್ಲೆ ಎಂತ ಒಂದು ಸಂತೋಷವಟ್ಟರವು ಎಲ್ಲವೂ ದರಾಜು ಮದು ಮಾಡಿಯಾರವಾ ತಂದೆ ಹೇಗಿಂದ ಬಕ್ಕಗ ಲಕ್ಕಿ ಪ್ರೈಸ್ ಮಾಕೆ ಅತ್ತ ಒಂದು ಸೋಕಾನ ಇಳ್ಳು ಸಿಕ್ಕಿಲ್ಲ ಎತ್ತ ಒಂದು ಸಂತೋಷವಟ್ಟರವು ಅತ್ತ ಮಾಕೊಂದು ಸಂತೋಷತ ಇಂದೇನಗ ಅಲ್ಲಿನ ಇದನ್ನ ಎತ್ತ ಮುಡಿಚಿನಿ ಅಂತಲೇ ಸಂತೋಷ ಅಂದು ಮುಡಿಚಿನಿ ಆನಂದವೂ ಸಂತೋಷವೂ ಅದು ಕಡಲಡಗುನಕ್ಕೆ ಬೇರುಪಾಟಾಡಿದೆ ಎಂತ ಸಂತೋಷ ಅಂತಲೇ ಈಸು ಕಾಲ ಕೊಟ್ಟದನ ಈಸು ಕಾಲ ಕೇತು ಉಣರ್ನದನ ಈಸು ಕಾಲ ಉಣರ್ವನೊಗೆ ಪುರುಜಿದನ ಈಸು ಕಾಲ ಸಾಯಿ ನಿವಾಸ್ ಕೂಡ ಇದ್ದು ಸಾಯಿ ನಿವಾಸ್ ಸತ್ಸಂಗ ಕೂಡ ಇದ್ದು ಇದು ಒಬ್ಬೊಬ್ಬನು ಮಾತಾಡನೆ ಒಂದು ಗುರುಗೆ ದೊಡ್ಡ ಸಂತೋಷ ಏನಂದರೆ ಶಿಷ್ಯರೆಲ್ಲ ತನ್ನ ಮಿಂಜಿ ಒಬ್ಬರು ಸಂತೋಷ ಬೇರೆ ಗುರುಗಳೆಲ್ಲ ಒಟಗಿಸ್ಕೊಟ್ಟಿರ್ತಾರೆ ಎಲ್ಲ ಮಿಂಜಿ ಸಾಕ ಮಾತಾಡಿಯಾರ ಅಲ್ಲ ಉಮ್ಯಾನ ಗುರು ಉಣರ್ದ ಗುರು ಅಂತಲೇ ನನ್ನ ನಾ 8 ಅಡಿತ ಶಿಷ್ಯ 16 ಅಡಿ ಇದ್ದಾರೆ ಒವ್ವೈ ಅತ್ತಮ್ಮನೆ ಒಂದು ಸಂತೋಷ ಬೇರ್ಪಟ್ಟಕ್ಕೂ ಅವಕ್ಕೆ ಮಕ್ಕ ಅದು ಕುನವೆ ಮನೆ ಅದು ಮಾತಿಯ ಇಲ್ಲಿ ಹೆಣ್ಣ ಇಲ್ಲಿ ಅವಕ್ಕರ ಬಿಡು ಒಳ್ಳೆಗಿರ್ಬೋದು ಅಂತ ನಿಂಚಾರ ದಾರು ಸ್ವಂತ ಮಾತಿ ಮನೆ ಸ್ವಂತ ಹೆಣ್ಣು ಮನೆ ಎನ್ನೆ ಕೂಡ ಅವಕ್ಕೆ ಒಳ್ಳೆಗೆ ತಿಪ್ಪದು ನಾ ಪಟ್ಟ ಕಷ್ಟ ಕೂಡ ಅವಕ್ಕೆ ಪಡಕೂಡದು ಅದು ಪುರುಳ್ ರೀತಿಯ ಅದನ್ನು ತಾಂಡಿ ಎನ್ನೆ ಬಿಡ ಅವಕ್ಕೆ ಒಳ್ಳೆಯ ಒಕ್ಕರ ಇರ್ಬೋದು ಎನ್ನೆ ಬಿಡ ಎಲ್ಲರಿಗೂ ತೆರೆಮೆ ಅವಕ್ಕೆ ಜಾಸ್ತಿ ಆಡೋದು ಆ ತೆರೆಮೆ ಜಾಸ್ತಿ ಮಾಡೋದಾಗ ನಾನೇ ಒಂದು ಅಪ್ಪನ ಒಂದು ಅವ್ಯ ಊಕವಿಚ್ಚನೆ ಅದಪ್ಪತ್ತ ಒಬ್ಬೊಬ್ಬನ ಉಣರ್ಮಾಟ್ರ ಅಲ್ಲ ಒಂದು ಗುರುನ ಉಣರ್ಬೇಕಂದ್ರೆ ಎನ್ನೆ ಬಿಡ ಜಾಸ್ತಿ ಆಗ್ಬೋದು ಅರುಳ್ ನೊಗೆ ಜ್ಞಾನ ನೊಗೆ ಉಣ್ಮೆಯ ಪೊರುಳ್ ಸಾರ್ந்த ಉಲಗವ ಅವಕ್ಕೆ ಅರದ ವಿಷಯದೊಗೆ ಭಕ್ತಿ ನೊಗೆ ಕರ್ಮ ನೊಗೆ செயல் ನೊಗೆ ಅವಕ್ಕ ಬಂದು ಉಯರ್ந்தವಕ್ರ ಗುರುವು ಬಿಡ ಉಯರ್ந்தವಕ್ರ ಇಬ್ಬದು ಗೊತ್ತಾ ಉಣರ್ந்த ಒಂದು ಗುರುನ ಉದ್ದೇಶವಟ್ಟ ನನಗೆ ಈಗ ಉಣ್ಮೆ ಅಪ್ಪರ ಸಂತೋಷ ಪಡಿದೆ ಎಲ್ಲ ಮೈಕಿಡ್ತು ಮಾತಾಡನೆ ಮೊದಲೆಲ್ಲ ವಸನ ಮಾಡಿದ ಒಂದು ಕಾಲ ಉಂಟು ಆಗ ಈ ವಸನ ಮಾಡೋದೇ ಬೇಂದ ಮೇಯ ಹೋದಂಗೆ ಊದನಾಡದೆ ಆಗ ಇದು ಅರುಳ್ ಪೊಳಿಯುಂದಾರ ಜ್ಞಾನ ಪೊಳಿಯುಂದಾರ ಮಾದಂ ಉಮ್ಮಾರಿ ಪೊಳಿಗಿರದ ಅಂದ್ರೆ ಅದಕ್ಕೆ ಅರ್ಥ ಅಂದ್ರೆ ಒಂದು ತಿಂಗಳಿಗೂ 3 ಜನ ಮೇಯ ಹೋದಲೆ ಆ ದೇಶ ಒಳಗಡೆ ಬರ್ತಾರೆ ಆ ದೇಶ ಒಳಗಡೆ ಅಂದ್ರೆ ಅದು ಇಂದಾಡುವ ಅರ್ಥ ಏನಂತಲೇ ಆ ದೇಶನಾಗೆಲ್ಲ ಸತಿ ಕಟ್ಟುಕೊಟ್ಟಿದ್ದಾರೆ ಧರ್ಮದ ದಾರಿ ನಡೆದಾರ ಪೊಯ್ಯಿ ಹೇಗುದಿಲ್ಲ ಒಬ್ಬೊಬ್ಬಗೂ ಉಪದ್ರ ಮಾಡಲಿ ಮನುಷ್ಯ ಬಿಟ್ಟಿದ್ದಾರೆ ತುಂಬಿದ ಗವ ಓಡಿದ್ದಾರೆ ಕರುಣೆ ಭಾವ ಓಡಿದ್ದಾರೆ ಇತ್ತಿದ್ದಲ್ಲ ಒಂದು ತಿಂಗಳಿಗೂ 3 ಟೈಮ್ ಮೇವು ಹೋಗೋದು ಇತ್ತಿಲ್ಲದಂದ್ರೆ ಒಂದೇ ಜನರಿಗೆ ಮೇವು ಎಲ್ಲ ಮಾಡಿ ಚಿಕ್ಕ ವಯನಾಡು ನಡೆದಂಗೆ ಈಗ ಅದು ಒಂದು ಇದ್ರೊಳಗೆ ಇಯರ್ಕೆ ಸೀರಳಿ ಹೋದಾರೆ ಹಾಗಾಗಿ ಇಯರ್ಕೆ ನಂಗೆ ಹೂವೆ ಇಯರ್ಕೆ ಎಣ್ಣೆ ಇದೋ ಒಂದು ವಿಷಯ ಭೂಲಾಗಿ ಬಿಡ್ತೀನಿ ಇದೆಲ್ಲ ಮರೆದುಟ್ರ ಸರಿಯಾದ ದಾರಿಯ ನಡುವುದು ಮರೆದುಟ್ರ ಎದು ಉಣ್ಮ್ಯಾಗ ಉಣರಾದಿದ್ರ ಹಾಗಾಗಿ ಅದು ಒಂದು ವಿಧಾನಕ್ಕೆ ನಂಗೆ ಅಲಾರಾಮ್ ಬಿದ್ದಂಗೆ ಒಂದು ರಿಮೈಂಡರ್ ಮಾಡಕತ್ತ ಇಯರ್ಕೆ ಸೀರಳಿವು ಒಂದು ನಡೆದೆ ಇಂದು ಆ ವಿಧಾನಕ್ಕೆ ನನಗೆ ಅಪ್ಪರ ಸಂತೋಷ ಇನ್ನೂ ಎಲ್ಲ ಮಾತಾಡು ಒಬ್ಬೊಬ್ಬಗ ಅರವರು ಟೈಮ್ ಕೊಟ್ಟು ಮಾತಾಡೋದಿಲ್ಲ ಕೂಡ ಹೇಗೆ ಮಾತಾಡುವಾಗ ಒಬ್ಬೊಬ್ಬಗ ಆ ಕೆಪಾಸಿಟಿ ಆಡದೆ ಒಂದು ಗುರುವ ನನಗೆ ಪೆರುಮಿ ಆಗದೆ ಮಾತಾಡ್ದ ತಂದು ವಾಸನೆ ಗಾಯ ನಡೆದೆ ಯಾಕಂದ್ರೆ ಇದಕ್ಕೆ ಒಂದು ಗುರುಗ ದೊಡ್ಡ ಸರ್ಟಿಫಿಕೇಟು ಇದೆಲ್ಲ ಮಾತಾಡಿದಾಗ ಇದೆಲ್ಲ ಜ್ಞಾನ ಉಣರ್ವನ್ನ ಇದ್ದಾಗ ಇನ್ನು ಮರ್ಚಿ ಗುರು ಹೆಸರು ಮಾತಾಡೋದು ಮಾತಾಡಿನೇ ಬುಧ ಖಂಡಿತ ಮಾತಾಡಿ ಯಾಕಂದ್ರೆ
ಸುಮಾರು 6 ವರ್ಷ ಕಾಲಘಟ್ಟನೊಗೆ 8 ವರ್ಷನೊಗೆ ಈ ವರ್ಷವ ಸೊರ್ಪಳಿ ಮಾಡಿನೇ ಆಡಿದೆ. 30 ಬಂದು ಕೇತರು, 60 ಬಂದು ಕೇತರು, 100 ಬಂದು ಕೇತರು, 1000 ಬಂದು ಕೇತರು. ಅಲ್ಲೇ ಈ 8 ವರ್ಷನಾಗೆ ಹೇಗಾದ ಒಂದು ದೊಡ್ಡ ಜ್ಞಾನವ ಇಂದು ಹೇಗೋನೆ ಇಂದು ಏನಂದ್ರೆ ಇನ್ನಾಗಟ್ಟ 8 ವರ್ಷ ಕೋಡ ಇದ್ದ ಬಗ್ಗೆ ಸೇತಿ ಜ್ಞಾನ ಬರೀರು ಅಲ್ಲಿ ಇಂದು ಇದನ್ನ ಅರುವುದುಗ ಅದು ಅಪರ ಉಯರ್ವಾನ ಜ್ಞಾನ, ಉಯರ್ந்த ಜ್ಞಾನ, ಉಪನಿಷತ್ ನಡುವ ಸಾರ ಎಲ್ಲ ಇದಕ್ಕಾಯ್ತ ಆಸೆ ಪಡೆದು ಉಪನಿಷತ್ ತೀರ ತೈತ್ರೇಯ ಉಪನಿಷತ್ ಅದರ ತೀರ ನಿಸ್ವಾರ್ಥ ಪ್ರೇಮ ನಿಷ್ಕಾಮ್ಯ ಕರ್ಮ ಪರೋಪಕಾರ ಭಾವಂ ಸಾಕ್ಷಾತ್ಕಾರ ಸ್ಥಿತಿ ಸರ್ವಾತ್ಮ ಭಾವಂ ಸರ್ವಾತ್ಮಕ ಭಾವಂ ಸಂಪೂರ್ಣ ಜ್ಞಾನಂ ಆನಂದಂ ಪರಮಾನಂದಂ ಆನಂದಂ ಪರಮಾನಂದಂ. ಅಪ್ಪರ ಸಂತೋಷವನ್ನು ತಪ್ಪೋದು ಉಯರ್ವಾನ ವಿಷಯ ಪತಿ ಯೋಗನೆ ನೆರೆಯಾಗ ಸಂತೋಷ ಒಬ್ಬೊಬ್ಬಗ ಒಂದೊಂದು ಇದನ್ನ ಸಿಕ್ಕಿರ. ಒಬ್ಬಗ ಸಂತೋಷ ಇನ್ನೊಬ್ಬನ ಪತಿ ತಪ್ಪ ಮಾತಾಡೋಣ, ಒಬ್ಬಗ ಸಂತೋಷ ಇನ್ನೊಬ್ಬನ ಪತಿ ಕೋಳಿನೇ ಬನೆ, ಒಬ್ಬಗ ಸಂತೋಷ ಇನ್ನೊಬ್ಬನ ಪತಿ ಪೆರುಮೆಯ ಮಾತಾಡೋಣ, ಒಬ್ಬನ ಸಂತೋಷ ಇಡಿಯಾದ ಒಕ್ಕರ ಪತ್ತಿ ಅವಮಾನ ಪಡ್ತಾನೆ. ಅದೆಲ್ಲ ತರಕಾರಿಯ ಸಂತೋಷ. ಒಬ್ಬ ಸಂತೋಷ ತನ್ನ ಮಕ್ಕ ಪತಿ ಪೆರುಮೆಯ ಯೋಗನೆ, ಒಬ್ಬ ಸಂತೋಷ ತನ್ನ ಪತಿಯೇ ನಾಕ ಪೆರುಮೆಯಾಗುನೆ, ಒಬ್ಬ ಸಂತೋಷ ಉಣ್ಮೆಯ ತನ್ನ ಸಾರಥಿ ಬೋಕರ ಪೆರುಮೆಯಾಗುನೆ, ಒಬ್ಬ ಸಂತೋಷ ತ ಮಾಡಿದ ಜೋಲಿಯ ಇನ್ನೊಬ್ಬ ಈ ತೋರ್ಚನೆ. ಇತ್ತ ಬಾಕೆ ತರಕಾರಿಯ ಸಂತೋಷ ನೆರೆಯಾಡದೆ ಅಲ್ಲೇ ಒಂದು ದೇವ್ರಿಗೆ ಏನೋ ಸಂತೋಷ ಅಂದರೆ ಎನ್ನ ನಿಲೆಯ ನಿಗಾಗಿ ಹೋಗೋನೆ, ಎನ್ನ ನಿಲೆಯನ ಏನಾದೇ ಹೋಗುವೆ ನೆಲೆಯೇ ಯೋಗುದು ಮುಡಿಯ ಅದು ಅನುಭವ. ಮೈಸೂರು ಪಾಕು ತಿಂದಿತ್ತವ ಎತ್ತತ್ರ ಅಂದರೆ ಕೃಷ್ಣ ಸ್ವೀಟ್ ಮೈಸೂರು ಪಾಕ ಇದು ತಟ್ರ ಅಂದರೆ ಎತ್ತಟ್ರ ಒಳ್ಳಂಗತ್ತು ರುಚಿ ಅಟ್ಟಿತು, ಎತ್ತವ ರುಚಿ ಅಟ್ಟಿತು, ಎತ್ತ ಒಳ್ಳಂಗಟ್ಟಿತು. ಅಲ್ಲಿ ಏನಾಗಿತ್ತು, ತುಪ್ಪ ಹಾಕಿದ್ದಾರೆ, ಅದೇ ಕರಿಗಿತು, ಬೇಗ ಬಿತ್ತವನ್ನೇ ಅತ್ತ ಒಂದು ತಿತ್ತಿಪ್ಪು, ಅತ್ತ ಒಂದು ಇನಿಪ್ಪು, ಅಮೃತಮ ಕಟ್ಟಿತು. ಇನ್ನೂ ಹೇಗಿವೆ ಅಪ್ಪ ಹೇಗುದು ಮುಡಿಯಪ್ಪ ಎದ್ದ ಬೇಗ ಓಟು ಇನ್ನಿಂದ ಎಂತ ಬೆಳಗ್ಗೆ ಹೇಗುದು ಮುಡಿದ್ರ ಹೇಗುದು ಮುಡಿಯ ಅನುಭವಿಸಿಕೊ. ಈ ಸರಿ ಹೇಗುದುಗ ಕಷ್ಟಪಟ್ಟು ಅದಕ್ಕೆ ಕಮೆಂಟ್ರಿ ಕೊಡುದುಗ ಕೃಷ್ಣ ಸ್ವೀಟ್ ಮೈಸೂರು ಪಾಕಗ ಕೈ ತೆತ್ತಿ ಬೇಗ ಹಾಕಿಬಿಳೆ ತಿನ್ನಪ್ಪ ಆಗ ಏನಾರ ಕೇತ್ ನೋಡಾರ ಅನುಭವಿಸಿದ ಅದನ್ನ ಕೇಪದ ಮುಡಿಯ ಉಣ್ಮೆಯಾನ ದೇವರನ್ನ ಉಣರ್ந்த ಅನುಭವವ ದೇವರಾವೇ ಇಬ್ಬ ಅನುಭವವ ಇದನ್ನ ಹೇಗೆ ಪುರಿஞ்சது ಮುಡಿಯ ಹಿಂಗೆ ಅನುಭವಿಸಿದ್ರು. ಅಲ್ಲೇ ಉಪನಿಷತ್ನ ಒಂದು ಸ್ವಕರ ಭಾವ ಏನಂದ್ರೆ ಇದನ್ನ ಅನುಭವ ಜ್ಞಾನ ಅಂದೇ ಇರ ಪುರಿಂಜಿ ಅನುಭವಿಸಿತ ಇದನ್ನ ಮಾಡೋದು ಎಲ್ಲ ಪುರಿஞ்சது ಮುಡಿಯ ಏನತ್ತ ಮೈಕಿಡ್ತಿ சொற்பொழிவு பொழிவு நடதலையோ அருள் பொழிவு அமுத பொழிவு ஞான பொழிவு நடதலையோ ಇದನ್ನ நீங்கள் ಅನುಭವಿಸಿ. ಆದರೆ ಒಂದು ವೇಳೆ ಈ ಅರುಳ್ பொழிவு ಅಮುದ பொழிவு ಅದು ನಡವನೆ ಇದುಗಾಗಿ ನಿಂಗೆ ಮನಸ್ಸು ಹೆಂಗಿರ ಉಯರ್ந்த ವಿಷಯವಾಗಿ ಮನಸ್ಸು ಏಕ ಜಾಸ್ತಿ ಆಸೆ ಜಾಸ್ತಿ ಪಟ್ಟರ ಅದನ್ನೋಗೆ ಇದನ್ನು ಅಡಂಜದೂ ಉಣರ್ವು ಬಪ್ಪನೆ ಒಂದು ಚೆನ್ನವಾಗುವುದು ಆ ಆಸೆಯ ಹೋಗಾಸಿದ್ದು ಪರಮಾತ್ಮ
ಆ ಉಣರ್ವು ನೆರವೇರ್ತನೆ ಆ ಅನುಭವ ನಿಮಗೆ ನೋವು ಎವುದು ಮಾಡಿ ಅದು ಅನುಭವ ಅದನ್ನು ಎವುದು ಮಾಡಿ ಅದು ಬೆಳಕ ಹೊರ ಇಲ್ಲ ಅದು ವಿವರ ಪೂರ್ತಿ ಎವುದು ಮಾಡಿ ಆ ತಮಾಕೊಂದು ಅನುಭವ ಅಂತ ಮುಡಿದವಾಗ ತೈತ್ರೇಯ ಉಪನಿಷತ್ತಿನೊಳಗೆ ಶಿಕ್ಷಾವಳ್ಳಿಯಿಂದ ಆರಂಭಿಸಿ ಆನಂದವಳ್ಳಿನ ಒಪ್ಪನೆ ಆನಂದ ಏನ ಮನೆ ಉಣ್ಮೆಯಾದ ಶಿಕ್ಷಾ ಏನ ಶಿಕ್ಷಾ ಅಂದರೆ ಕಲ್ವಿ ಈಗ ಏನನ್ನೂರೇ ಕಲ್ವಿ ಕತ್ತಂತ ಡಾಕ್ಟರ್ ಕಲ್ಮ ಅದು ಈಗ ಕಣ್ಣು ಡಾಕ್ಟರ್ ಕೊಲ್ಲು ಅಲ್ಲು ಡಾಕ್ಟರ್ ಕೊಲ್ಲು ಎಲ್ಲ ಅಲ್ಲು ಕಲಿಸಿದ್ರು ಒಳ್ಳೆ ಸಂಪರ್ಸಕ್ಕೂ ವೇದವ ಕಲ್ಲು ಎಲ್ಲ ವೇದವೆಲ್ಲ ಮರೆದುಬಿಟ್ರು ಅದೇ ಕುಳದೇ ಕೊಟ್ಟೆ ಲಕ್ಷ ಕಣಕ್ಕನ್ನು ಸಂಪಾದಿಸಬೇಕು ಒಳಗೆ ನಾಟ್ಯ ಕಲ್ಲು ತಮಾಕ ಮ್ಯಾಂಚೆಸ್ಟರ್ ಕಾಟನ್ ಸಿಟಿ ಇದೆಲ್ಲ ಎಲ್ಲ ನಗಾರ್ಥ ಗುರು ಯಾವುದು ಪೆರುಮೆಗೆ ಯಾವುದು ತನ್ನ ಎಣ್ಣ ನಾಟಿಗೆ ಸಿಟ್ಟಾರ ಎಲ್ಲ ಒಂದು 50 ಕೂಡ 5 ಸಾರಿ ಪೀಸಲೆ ರಾಜನವರು ನೀ ಹೇಗೆ ಕೆಲಸ ಕಂಪನಿ ಕೋಡೀಶ್ವರಿ ಆಗಿಟ್ಟು ಅದರಿಂದ ಇತ್ತಮಾಕೆ ನಂಗೆ ಉಣರ್ವೆಲ್ಲ ಎತ್ತಡದಿಂದಲೇ ಒಂದು ವಿಷಯ ಕಪ್ಪುದು ಅಂದರೆ ಅದು ಇಂದಾಡು ಒಂದು ಊಕ್ಕ ಎದುರುಗಡೆ ಹಣ ಹೋಗ್ತಾರೆ ಇದನ್ನು ಕಲ್ಲು ಅದು ಆಯ್ದಾಕು ಇದನ್ನ ಕಲ್ಲು ಅದು ಆಯ್ದಾಕು ಇತ್ತ ಮಾಡಿ ಬಿಡಾಕು ಹಣ ಸಂಪಾದಿಸಿ ಬಿಡಾಕು ಅದನ್ನು ಮಾಡು ಇದನ್ನು ಮಾಡು ಹಣವನ್ನು ನೋಕಿ ಪೊರುಳು ಸಾರ್ದ ಒಂದು ಉತ್ಸಾಹವೇ ನಂಗ ಒಂದು ವಿಷಯವ ಆರೋಡ ಕಪ್ಪುದಾಗ ತೂಂಡಿರ ಅರುಳ ಕಪ್ಪುದಾಗ ಉಣ್ಮ್ಯಾನ ಮೇನ್ಯಾನವ ಕಪ್ಪುದಾಗ ಎದು ತೂಂಡುದು ಅದಂದ್ರೆ ಅದಗೂ ತೂಂಡುದು ಅಂತ ಈ ವರಿಸೆ ತೈತ್ರೇಯ ಉಪನಿಷತ್ ಆ ನೆಲೆ ಇವಾಗ ಕೆತ್ತಿಪ್ಪದು ಶಿಕ್ಷಾವಲ್ಲಿ ಉಣ್ಮ್ಯಾನ ಕಲ್ವಿ ಮನೇನ ನಿಸ್ವಾರ್ಥ ಪ್ರೇಮವು ಅಂತಂದ್ರೆ ಎದುರ್ಪಾರ್ಪಿಲ್ಲಾದ ಸುಯನಲಿಲ್ಲಾದ ಗವಾಡ್ರು ಗವ ಕೂಡ ಒಂದು ಎದುರ್ಪಾರ್ಪೇ ಸ್ವಂತ ಮಕ್ಕವ ಸಾಕಿಲ್ಲ ಕೂಡ ಒಂದು ಎದುರ್ಪಾರ್ಪಡ್ತಾರೆ ಒಂದು ಸ್ವಂತ ಕೂಡಿದ ಗಂಟನ ಕೋಡಿದಲ್ಲಿ ಇಂಟ್ರು ಕೋಡಿದಲ್ಲಿ ಕೂಡ ಒಂದು ಎದುರ್ಪಾರ್ಪಡ್ತಾರೆ ಅವೇ ಎದುರ್ಪಾರ್ಪಡ್ತಾರೆ ಬಂದಗೋಸ್ ಎದುರ್ಪಾರ್ಪಡ್ತಾರೆ ಆ ಗವ ಎಲ್ಲೋ ಒಂದು ಎದುರ್ಪಾರ್ಪು ನಮಗೆ ಸಿಕ್ಕಿ ಅಟ್ರಾಡ್ದು ಆ ಎದುರ್ಪಾರ್ಪು ಜಾಸ್ತಿ ಆಗಾಗ ಆ ಗವ ಕಮ್ಮಿ ಆಗಾಗ வெறுப்பு ಬಂತು ಆ வெறுப்பு ಜಾಸ್ತಿ ಆಗಾಗ ಅದು ಕೋಪ ಬಂದ್ಮನೋಗೆ ನೆರಿಯಾನ ತಪ್ಪಾನ ಕಾರ್ಯವ ಮಾಡಿ ಸಿಗ್ತಾರೆ ಅದು ಮತ್ತು ಗವ ಎಲ್ಲಿ ಕಮ್ಮಿ ಯಾರಿಗೋ ಆ ಇಡಿಯ ದುಃಖ ಅಡದೆ ಪ್ರಚನೆ ಅಡದೆ ಪಾಪ ಮಾಡೋದಕ್ಕೆ ದಾರಿಯು ತರದುಟ್ರು ಇದರಂತ ಶಿಕ್ಷಾವಳಿ ನಮ್ಮ ಮೊದಲ ವಾರ್ತೆಯೇ ನಿಸ್ವಾರ್ಥ ಪ್ರೇಮವು ನಿಷ್ಕಾಮ್ಯ ಕರ್ಮ ಎಲ್ಲ செயல் ಮಾಡಿ ತಪ್ಪದು செயலே ಮಾಡೋದು ಓರ್ನ ಕಳಿಸಿದ್ದು ಮುಡಿಯ ಓರ್ನ ಒಂದು ಮಾಡಾದೆ ಮೂಲ ಕೊಡೋದಿಲ್ಲ ಕೂಡ ಈ ಒಡಂಬು ಏದೋ ಒಂದು செயல் ಮಾಡಿ ಬಿಡ್ತಾರೆ ಒவ்வೊಂದು ಅಣುವು ಅಸಂಜಿ ನಡೆದೆ ಚಿಂತನೆ ಓಡಿ ನಡೆದೆ ತಿಂದದು ಜೀರ್ಣಾಯಿ ನಡೆದೆ ಅರುದು ಅರಿಯಾದಿಯೇ ಎಲ್ಲಾದರೂ ನಡೆದು ಒಡಂಬೆ ಏನೋ ಒಂದು செயல் ನಗುತ್ತಾಳೆ ಆಗ ಒಡಂಬ ಒಂದು ಮೂಲೆಯ ಉರುಕುದು ಸೊದಟ್ಟು ಒಂದು ಕುಳಿದಿದೆಯೋ ಉರುಕುದು ಒಂದು ಗಚ್ಚಿಗೆ ಇದೀವಿ ಕುಳಿದು ಯಾತದೆ ಇಲ್ಲಿಯೋ ಅದು ತಪ್ಪು ಆ ಒಡಂಬಗೆ ಓಸು ಎಲ್ಲ ಗೆಲ್ಸೋ ಗೀದಂತಾರೆ ಒಂದು ಅಣುಗಳು ಗೆಲ್ಸಿರ್ತಾರೆ ಹಾಗೆ செயல் ಇಲ್ಲದ ಬದುಕುಡಿಯ ಅಲ್ಲಿ ಎತ್ತ செயல் ಮಾಡೋದು ಅಂದ್ರೆ ನಿಷ್ಕಾಮ್ಯ ಕರ್ಮ ಯೋಗಮು ಅಂತಂದರೆ ಪಟ್ಟದಲ್ಲಿಲ್ಲದ செயல் ಮಾಡು ಫಲನ ಎದುರು ನೋಡಾದ செயல் ಮಾಡು ಎಲ್ಲ ಏನ ಮಾಡಲಿಯೂ ದೇವರಿಗೆ ಸಮರ್ಪಣೆ ಮಾಡುವ ಆ செயல் ಮಾಡು ಇದುಗಡುತ್ತು ಇದ್ದವ ನೆಲೆ ಬರುತ್ತೆ ಏನು ಬಂದ್ರ ಉಣ್ಮೆ ಗವ ತುಂಬಿರ ಸರ್ವಾತ್ಮಕ ಭಾವವು ಪರೋಪಕಾರ ಭಾವವು ಸಾಕ್ಷಾತ್ಕಾರ ಸ್ಥಿತಿಯು ಅದಂದ್ರೆ ಪರೋಪಕಾರ ಅಂದರೆ ಪರಂ ಅಂದರೆ ದೇವರು ಉಪ ಅಂದರೆ ದೇವರು ಎಲ್ಲಾಗೂ ಸಿದ್ದಾರೆ ನೀವು ಒಬ್ಬೊಬ್ಬ ಮಾಡುವ ಸೇಲು ಅದು ದೇವರು ಮಾಡುವ ಸೇಲು ಮಕ್ಕಳಿಗೆ ಮಾಡುವ ಸೇವಲ್ತಾ ಅದು ಮಹೇಶ್ವರ ಸೇವೆ ನರ ಮನಸ್ಸರಿಗೆ ಮಾಡುವ ಸೇವತ್ತಾ ಅದು ನಾರಾಯಣ ಸೇವೆ ಅಂತಂದು ತುಂಬಿದ ಗಮನ ಮಾಡು ಇದನ್ನು ಒಬ್ಬರೇ ಹೋಗಾಗ ಏನಾರ ನಿನ್ನ ಗವ ಜಾಸ್ತಿಯಾಗಿ ಸಾಕ್ಷಾತ್ಕಾರ ನೆಲೆ ಬರ್ತಾರೆ ಸಾಕ್ಷಾತ್ಕಾರ ನೀ ಆತ್ಮ ಅಂಬುದನ್ನ ಉಣರ್ವ ಇದು ಎಲ್ಲಕ್ಕೆ ಆತ್ಮ ಅಂಬುದು ಉಣರ್ದು ಆ ನೆಲೆ ಬಂದಾರ ಆ ನೆಲೆ ಬಪ್ಪನ ಏನಾರ ನೀ ಆತ್ಮ ಉಣರ್ದು ಸರ್ವಾತ್ಮಕ ಭಾವವು ಎಲ್ಲ ದೇವರನ್ನ ಉರುವತ ಅದನ್ನ ತಾಂಡಿ ಎಲ್ಲಾವೇ ನಾನು ದೇವರ ಮನೆ ಆ ದೊಡ್ಡ ಆ ವಿಶಾಲ ಪಾರವನಾಗ ಎಲ್ಲಾವೇ ಎನಗೋಸ ಅಡಕತ್ತ ಸರ್ವಾತ್ಮಕ ಅಂದ್ರೆ ಎಲ್ಲ ಎನಗೋಸ ಅಡಕತ್ತ ದೇವ್ರಿಗೋಸ ಎಲ್ಲ ಅಡಕ ಅಂಡ ಬ್ರಹ್ಮಾಂಡವು ತನಗೋಸ ಅಡಕ ಹತ್ತವ ಉಯರ್ந்த ನೆಲೆ ಬಂದ್ಬಿಟ್ರೆ ಹತ್ತವ ನೆಲೆ ಬಪ್ಪನ ಏನಾರ ಮನೆ ಅದಂತೆ ಆನಂದಮು ಪರಮಾನಂದಮು ಹತ್ತು ನೆಲೆ ಬಪ್ಪ ಏನಾರ ಆನಂದಮೋ ಪರಮಾನಂದಮೋ ಅದ್ರ ಇದ್ರ ಮೇಲೆ ಆಸೆಪಡಾರೆ ಎಲ್ಲವೇ ನೀನೆಲ್ಲ ಇದ್ರ ಮೇಲೆ ಆಸೆಪಟ್ರೆ ತಂಗ ಮೇಲೆ ಆಸೆ ಬಂದ್ರ ತಂಗವು ನಾಗ್ತದಾಗ ತಂಗ ಬೇರೆ ನಾ ಬೇರೆ ಮನೆ ತಂಗ ಮೇಲೆ ಆಸೆ ಬಂದರ ಆ ಅಂಗವು ನಾವು ಬೇರೆ ಮನೆ ಆ ಅಂಗವು ನೋಡಿ ಆಸೆ ಬಂದರ
ಈ ಭೂಮಿಯು ನಾವು ಬೇರೆ ಮನೆ ಭೂಮಿ ಮೇಲೆ ಆಸೆ ಬಂದರ ಆಸೆ ಬಪ್ಪನೆ பேராசையும் வந்துடா கோபம் வந்துடா இது உயர்ந்த நிலை இது நீங்களுக்கு ಸ್ವಲ್ಪ குழப்பமாகற நான் ஏவுதில்ல ஆழவா யோசனை ಮಾಡ್ಲಿಕ್ಕೆ இது புரிஞ்சிரு அப்புறம் உயர்ந்த ஞானம் நீ எல்லாமே நீந்தல நீ இது மேல ஆசைப்படுற இது மேல ஆசைப்படுற நான் ಬೇರೆ ಅದು ಬೇರೆ ಮಾಡ್ತಾ ಮೇಲೆ ಆಸೆப்படுற ದೇವರು ಬೇರೆ ನಾನು ಬೇರೆ ಮಾಡ್ತಾ ದೇವರ ಮೇಲೆ ಆಸೆப்படுற ಅದು ಉಯರ್ವಾದ ಆಸೆ எனக்கு முக்தி ಬೇಕುಂಬುದು ನಾವು ವೈಕುಂಠಕ್ಕೆ ಎಡಬೇಕುಂಬುದು ಅದೊಂದು ಆಸೆ ಎಲ್ಲಾವೇ ನಾವು ಇಂದಳೆ ಇದು ಮೇಲೆ ಆಸೆ ಬಿಟ್ರೆ ಅತ್ತವ ನೆಲೆನೇ ಇರೋ ಅದತ್ತ ಪರಮಾನಂದ 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 ಅದಂತೆ ಏರ ಆಗ ಆ ನೆಲೆಗೆ ಏನು ಬೇಕದು ಆನಂದ ಏನಾ ತರುವುದು ಆನಂದವು ತರ್ಕಾಲಿಕ ಇನ್ಬ ಜಮ್ಮ ನಂಗೆ ತವನಂಗೆ ನಾನು ನಡುತ್ತು ಅಂದ್ರೆ ನೆನೆಸಿದಲ್ಲಿ ನಡುತ್ತು ಅಂದ್ರೆ ಜಮ್ಮ ನಂಗೆ ಸಂತೋಷ ದೋಷಿಕಾಲ 3 ವರ್ಷ ಒಂದು ಸಂತೋಷಪಟ್ಟಿತು அடுத்த 3 ವರ್ಷ ಬೇರೆ ಮಾಡಾಯಿತು ಆಗ ನೆನೆಸಿದಲ್ಲಿ ನಡಿವಿಲೆ ಅದನ್ನು ನಂಗೆ ದುಃಖ ನೆಂಚಿದೆಲ್ಲ ಏನಾಗ ನಡುವುದು ನೆಂಚಿದೆಲ್ಲ ಏನಾಗ ನಡಿವಿಲ್ಲ ತುಂಬ ಆಳವಾನ ಮನಸ್ಸ ಪರಿಶೀಲನೆ ಮಾಡಿ ನಂಗೆ ಮೂಲ ಹೋಗಿ ನೋಡ್ಲೆ ನಂಗೆ ನೆನೆಸ್ತಿದ್ದ ಅತ್ತಾದವ ನಡಿಲ್ಲ ಅದು ದುಃಖ ಅನ್ನ ನೆನೆಸಿದ ನಡೆದವನ್ನ ನಂಗೆ ಸಂತೋಷ ಅನ್ನ ಆಗ ಮೊದಲು ನೆನಪು ಎತ್ತಾಡೋದು ಅದ್ರ ಜೊತೆಗೆ ಆನಂದ ಆನಂದ ಅಂಬುದು ಏನ ಅದರಿಂದ ಬೆಳಕ ಭೃಗು ಮಹರ್ಷಿ ವಾರುಣಿ ಭಗವಾನ್ ವಾರುಣಿಗ ಮಹರ್ಷಿ ಮಾತ್ಯ ಇದು ವರುಣ ಇದ್ದಾನೆ ವರುಣ ಭಗವಾನ್ ತಾಯಿಲ್ಲದಲ್ಲೇ ನೀರಿன்றி அமையாத உலகம் அது பெயர் பெற்ற வருண பகவான் மாத்தியா பிருகு மகரிஷಿ ಹುಟ್ಟಿಯಾರ ಉಯರ್ந்த ನೆಲೆನಾಡುತ್ತ ದೇವರಾಗಿದ್ದಾರೆ ಋಷಿಯಾಗೂ ಇದ್ದಾರೆ ಆಗ ತನ್ನ ಮಾತಿ ಬಿರುಗು ಕುನ್ನ ಕೂಸು 12 ವಯಸ್ಸು ನೇರವಾಗಿ ಅಪ್ಪನ ಸಾರ ಕೇಳ್ತಾರೆ ಅಪ್ಪ ದೇವರು ಎಂಬುದು ಏನ ಬ್ರಹ್ಮನೆಂಬುದು ಏನ ಬ್ರಹ್ಮನೆಂಬುದು ದೇವರು ದೇವರು ಎಂಬುದು ಏನ ಇದು ಎತ್ತರ ಉಣರಾಕು ನಾ ಹೇಗೆ ನೋಡಿವಿ ಎಲ್ಲ ಹೇಗೆ ಕೊಟ್ಟಿರ್ತಾರೆ ಗುರುವಾಗಿದ್ದಾರೆ ನಾ ಹೇಗೆ ಎಲ್ಲ ನೀನು ಪುರುಜಿಬಿಬೋದು ಮುಡಿಯಪ್ಪ ನೀನೇ ಮುಯರ್ಚಿ ಮಾಡು ನಾ ಎತ್ತ ಮುಯರ್ಚಿ ಮಾಡೋದು ಆಗ ಆ ಕಾಲ ತ್ರೇತಾಯುಗ ಸತ್ಯಯುಗ ಆಗ ತಾಯಿಯರ ಓಯೇ ತಪಸ್ ಮಾಡು ತಪಸ್ ಕಣ್ಣ ಮುಚ್ಚಿ ನಿನ್ನ ಮನಸ್ಸು ಐಂಬುಲನ್ನು ಅಡಕಿ ಒಂದೇ ಸಿಂಧನೆಯೋಡ ನೀನೇ ನಿನ್ನ ಮನಸ್ಸು ಅವಕಾಶದ ಮನಸ್ಸಚ್ಚಿನೋಗೆ ದೇವರು ಇದ್ದಾರೆ ಎಲ್ಲ ನೀನೇ ನಿನ್ನ ಪೈರ್ಚಿ ಮಾಡು ಆ ಪೈರ್ಚಿನೋಗೆ ಪಡಿಪಡಿಯ ಬಪ್ಪನೆ ಎದು ಬ್ರಹ್ಮನ್ ಎದು ದೇವರು ಯಾರದಾರೆ ಅದು ಆತ ಏನು ಮಾಡಿದ್ರು ತಾ ಸರಿ ಅಪ್ಪ ಏಟ ಆಗ್ತಿತ್ತು ನೋಡ್ವಿ ಈತನಪ್ಪ ಅಲ್ಲದೆ ಏಯ್ತಾ ಕುಳಿದು ಏಯ್ತಾ ಅಂತೆಲ್ಲ ಕೇಳ್ತಿಲ್ಲ ಅಪ್ಪ ಅಮ್ಮನ ಗುರು ಮಾತಕ್ಕೆ ಎದ್ದು ಒಪ್ಪಿ ಗುರುನ ಮಾತು ಒಪ್ಪಿ ಕಾಡಿಗೆ ಹೋಗ್ಬಿಟ್ರು ಕಾಡಿಗೆ ಹೋಗಿ ಕಣ್ಣ ಮುಚ್ಚಿ ತವ ಇದ್ರು ಇಟ್ಟು ನೀರಿಲ್ಲಾದಿದ್ರು ಇನ್ನಗಟ್ಟ ಗುರು ಆಶ್ರಮನಾಗ ಇದ್ದು ಇಟ್ಟೆಲ್ಲ ತಿಂದಿಟ್ಟು ಈಗೆಲ್ಲ ಮನಕ್ಕನ ಕಣ್ಣ ಮುಚ್ಚಿ ತವ ಇಬ್ಬರೆ ಕೇವಲ ಬಂದ್ರ ನಾವೇ ಪಾಲ್ಸಾದವ ಕಿಂಡಿದ್ದೇವೆ ಮೈಸೂರು ಪಾಕ್ ಕಟ್ಟುತ್ತಟ್ಟಿರುವೆ ತುಪ್ಪದ ಇಟ್ಟು ಸುಟ್ಟು ಬಿತ್ತೇವೆ ಅದೊಂದು ಇದೆಲ್ಲ ತನ್ನ ಮನಸ್ಸಿನಾಗ ಪತಿಂಚಿತ ಆಗತ್ತ ನೋಡಿದ ಇಟ್ಟು ತಿನ್ನಾದ ಇಟ್ಟು ಒಡಂಬಲ್ಲ ಅದೇ ಸೋಂದರವೇ ನಾಡಿನರವೆಲ್ಲ ಆಡಿರವೆ ಹೊಟ್ಟೆ ಗಾಂಧರವೇ ಚಿಚ್ಚಮಲೆ ಎಲ್ಲ ಗಂದುಟ್ರ ಗಾಂಧರವೇ ಅದನ್ನು ತಾನು ಕಣ್ಣ ಮುಚ್ಚಿ ತವ ಇದ್ದವನೇ ಆ ಉಣರ್ವು ಬಂತು ಆಗದ ಬರುತ್ತು ಇಂದು ಎಲ್ಲ 84 ಲಕ್ಷ ಜೀವರಾಶಿ ಹೇಳಿದೆ ಒಂದು ಇರುಪ್ಪಿಗೂ ಹಿಟ್ಟು ಬೇಕು ಆನೆಗೂ ಹಿಟ್ಟು ಬೇಕು ಒಂದು ಮನುಷ್ಯಗೂ ಹಿಟ್ಟು ಬೇಕು ಕಡಲ್ ಸಾರದ ಜೀವರಾಶಿಗೂ ಹಿಟ್ಟು ಬೇಕು ಪರಂಬ ಹಕ್ಕಿಲ್ ಆ ಪರವೆ ಕೂಟಿಗೂ ಹಿಟ್ಟು ಬೇಕು ಹಿಟ್ಟಿಲ್ಲಲ್ಲೇ ಇದ್ದಾರೋ ಇಲ್ಲಿಯ ಉಸಿರೋಡಿ ಬುದೋಡಿಯ ಹಿಟ್ಟು ದೇವರು ಅದೇ ಇಟ್ಟು ದೇವರ್ತ ಹಿಟ್ಟಿದ ದೇವರು ಆಗ ಮನಸ್ಸಿನ ತವೈಬನೆ ತುಸೀಕಲ್ ತವೈಬನೆ ಒಟ್ಟ ತಾಮದ ಮುಡಿದರೆ ತನ್ನ ಸುಂದರ ನೋಡಿದ ಉಡಲ್ ಸಾರಿಂದ ಬರಬಾಡಿದೆ ದೇಹ ಬಾಬಾಡಿದೆ ನಾವು ಒಡಂಬು ಎಂಬುದನ್ನ ಮನಸ್ಸಿನ ಪ್ರತಿಭಾಯಿಸಿರ್ತದೆ ಅದು ಅದನ್ನು ತಾಂಡಿ ಬಪ್ಪನೆ ತಾಯನ ಬಂತು ಆಗದ ಬರ್ತು ಎಲ್ಲ வாழ்வதுಗ ಹಿಟ್ಟುದ ಮುಖ್ಯ ಆಗ ಅನ್ನಂ ಬ್ರಹ್ಮ ದಿವ್ಯಜಾನಾತ್ ಈಗ ತದಂತ ಕಥ ಇದನ್ನು ಒಯ್ಯನಪ್ಪನ ಸಾರಿ ಹೋದ ಫಸ್ಟ್ ರ್ಯಾಂಕ್ ಇಸ್ಲೇ ಒಯ್ಯಪ್ಪನ ಸಾರಿ ಲಾಸ್ಟ್ ರ್ಯಾಂಕ್ ಸಿಲ ಪಕ್ಕವೇ ಬರೋದು ಅದು ಎಲ್ಲಿ ಹೋಗಿ ಮುಡಿಯವೆ ಅಥವಾ ನಾವು ಒಂದು ಏನಪ್ಪ ಈಗ ತವ ಮಾಡುವುದ 12 ವಯಸ್ಸು ಕೂಸು ನಾನು ಕಾಡು ಹೋಗಿ ತವ ಇದ್ದೆ ಈ ತರ ಪುರ್ತು ಎಲ್ಲ ದಿವಸ ಹಿಟ್ಟು ಬೇಕು ಹಿಟ್ಟುತ್ತ ದೇವರು ಪುತ್ತ ಅನ್ನಂ ಬ್ರಹ್ಮೇ ದಿವ್ಯಜಾನ ಇದು ತಾ ಮೊದಲು ಕತ್ತ ವಿಷಯ ನೇರ ಅಪ್ಪನ ಸರ್ ಬಂದಿದ್ದಾರೆ ಅಪ್ಪ ನನಗೆ ಪುರಿದುಬಿಟ್ಟ ಗುರುವೇ ನನಗೆ ಪುರಿದುಬಿಟ್ಟ
ಹಿಟ್ಟು ಇಲ್ಲದ್ರೆ ದಾರು ಇದು ಉಸಿರೋಡಿಪ್ಪದು ಮುಡಿಯ ಭೂಲೋಕನೋಗೆ ಹಿಟ್ಟು ತಾ ದೇವರು ಪುರಿದುಬಿಟ್ಟ ಹಿಟ್ಟು ಇಲ್ಲದ್ರೆ ದಾರು ಇಲ್ಲಿ ನಡಮಾಡೋದು ಮುಡಿಯ ಹಿಟ್ಟು ಬೇಕು ಈ ಒಡಂಬ ಉಡಿಸಿದಾಗ ಒಡಂಬ ಪರಾಮರಿಕೆ ಮಾಡೋದಾಗ ಒಡಂಬ ಕಾಪಾತದಾಗ ಒಡಂಬದ ಶಕ್ತಿ ಬೇಕು ಆದಾಗ ಹಿಟ್ಟು ಮುಡಿಯವತ್ತ ಸಿಕ್ಕಿರ ಅತ್ತರ ಪುರಿಜಿಟ್ಟ ನಮ್ಮ ಹಿಟ್ಟುತ್ತ ದೇವರು ತನಪ್ಪದೇ ತನದೆ ಕೆಣ್ಣಿಯದೆ ತಡವಿಟ್ಟು ಇನ್ನು ನಿನಗೆ ಅನುಭವ ಬೇಕಪ್ಪ. ಇನ್ನು ಅನುಭವಕ್ಕಾಗಲ್ಲ ನೀ ಐದ ಆನ್ಸರು ತಪ್ಪು ತಪ್ಪು ಅಂತ ತಯೋಗುಲ ಇನ್ನು ನಿನಗೆ ಅನುಭವ ಬೇಕು ಅಂತಂದ್ರೆ ಇರೋದಿಲ್ಲ. ಇನ್ನು ನೀ ಇನ್ನು ಪೈರ್ಸಿ ಗಿಡ ಇಡಬಾರ್ದು ನೆರಿಗೆ ಮಾಡೋದು ನೀಟ್ನ 340 ಮಾಡ್ತಾರೆ 10 ಇನ್ನು ನೀಟಾಗಿ ಇನ್ನೂ ಸ್ವಲ್ಪ ಜಾಸ್ತಿ ಹೋದ್ರು ಹತ್ತಂದಂಗೆ ಕೇಯಿಸ್ದಂಗೆ ಕೇಯಿಸಿದ್ರು. ಈಗ ತನ್ನ ಕೇಯಿಸ್ತ ಈಗ ಮರ್ಚಿ ಹೋನ ತರ ಕೂಸು ಹೋಗಿ ನೆರೆಯ ಇನ್ನೂ ಅದೇ ತವೈತನ ಇಟ್ಟು ದೇವರಿಲ್ಲ ಆಗ ಇಟ್ಟು ದೇವರಲ್ಲ ಇಟ್ಟು ದೇವ್ರ ಇಟ್ಟು ಬೇಕು ಅಲ್ಲ ಇಟ್ಟು ದೇವರಲ್ಲ ಈ ಕಣ್ಣು ಮುಚ್ಚಿ ತವೈತರ ಅಂತ ನೋಡಿದ ಹಿಟ್ಟು ತಿಂದು ಇದು ಕಾಪಾಡ್ತೀರ ಉಸಿರು ಹಿಟ್ಟು ತಿಂಬುದಾಗ ಒಂದು ಶಕ್ತಿ ಒಡಬಗೋ ಸಡದೆ ಇದು ಅದು ಹಿಟ್ಟು ಅಡದೆ ಶಕ್ತಿ ಇಲ್ಲದೆಲ್ಲ ತಿನ್ನುವುದು ಏನು ಬಿಡ್ತಾರಪ್ಪ. ಈ ಕೋಮಾ ಪೇಷಂಟಿಗೆ ಹಿಟ್ಟು ಕೊಡೋದು ಬಿಡ್ತಾರಪ್ಪ. ಮನಸ್ಸು ಇದಾಯ್ತದೆ ಬ್ರೈನ್ ಇಲ್ಲ ಫಂಕ್ಷನ್ ಹಾಕೋದ್ರೆ ಇಲ್ಲಿ ಹಿಟ್ಟು ತಿಂಬುದೊಂದು ಕೂಡ ಇದು ಅಲ್ಲಿ ಡ್ರಿಪ್ಸ್ ಬಿಡ್ತಾ ಅದೆತ್ಯಾರ ಆಗ ಇದು ಒಂದು ಉಯಿರ್ ಶಕ್ತಿ ಅಟ್ಟವನಕ ಹಿಟ್ಟು ತಿಂದರ ಆ ಉಯಿರ್ ಶಕ್ತಿಯ ತಕ್ಕ ಬಿಂಬುದಾಗ ಹಿಟ್ಟು ಬೇಕು. ಆಗ ಉಯಿರ್ ಶಕ್ತಿ ಮುಖ್ಯ ಪ್ರಾಣ ನನಗೇನ ಪ್ರಾಣ ವ್ಯತಿರೇಕ ಕೋಪ ಮಕ್ಕಳೇನ ಏನ ಪ್ರಾಣ ಹೋಯ್ತಾಗಲೇ ಉಸಿರು ಆತ್ಮ ಉಸಿರು ವ್ಯತ್ಯಾಸ ಆಗದೆ ಈ ಉಸಿರು ಮನೆ ಆಗ ಈ ಪ್ರಾಣ ಇಲ್ಲದೆ ಏನು ಇಲ್ಲ ಆಗ ಪ್ರಾಣೇ ಅದೇನನ್ನ ಇಲ್ಲಿ ತಗೆಯರ ಪ್ರಾಣೇ ಬ್ರಹ್ಮ ದಿವ್ಯ ಜಾನ ಈಗ ಬಂದಾರ ಕದಟು ಉಸಿರು ತಪ್ಪ ಮುಖ್ಯ. ಉಸಿರು ಅತ್ತ ವೈಟಲ್ ಎನರ್ಜಿ ವೈಟಲ್ ಫೋರ್ಸ್ ಆ ಉಸಿರು ಪ್ರಾಣತ ಮುಖ್ಯ. ಆಗ ಪ್ರಾಣತ ದೇವರು ಉಸಿರುತ ದೇವರು ನೀರು ಬಂದು ಅಪರ ಕಾಲ ಇದ್ದೋಡು ತನ್ನ ಸಾರ ಬಂದು ತನ್ನ ಸರಿಯ ತದಿ ನೋಡಿಟ್ಟು ಅಪರ ಸಂತೋಷ ಮಾಡಿದೆ ಇನ್ನೊಂದು ನೈಗೆ ಪೈಸಿ ಕೇಸಿಟ್ಟಾರು. ಈಗ ನೋಡ್ರಿ ಆಗೇನರ್ಥ ಉಣ್ಮ್ಯಾನ ಅದು ಸರಿಯಾದ ಬದಿಲ್ ಕೆಡೆಯ. ಈಗ ಹಿಟ್ಟು ಇಲ್ಲೇ ಉಸಿರು ಇಲ್ಲೇ ಆ ಎದುದು ದೇವರು ಅತ್ತೆಂದು ಇನ್ನೂ ತಬಲ್ಪದು ಮಾಡ್ಯಾರ. ಆಗ ನೋಡ್ಲೆ ಏನ ಹಿಟ್ಟು ತಿನ್ನುವುದು ಎಗುದು ಮನಸ್ಸು ಒಟ್ಟಸ್ತರ ಅಂತ ಏನೋ ಧೈರ್ಯ ಮನಸ್ಸು ಈ ಕಾರ್ಯ ಮಾಡುವುದು ಎಗುದು ಮನಸ್ಸು ಒಳ್ಳೆ ಕಾರ್ಯ ಮಾಡಿಸೋದು ಮನಸ್ಸು ಕೆಟ್ಟ ಕಾರ್ಯನೋಗೆ ಇಲ್ಲಿ ಮಾಡೋನಾಗ ಮಾಡಿಸೋದು ಮನಸ್ಸು ಒಳ್ಳೆ ಕಾರ್ಯ ಮಾಡಲೆ ಪುಣ್ಯ ಅಂತ ಎಗುದು ಮನಸ್ಸು ಕೆಟ್ಟ ಕಾರ್ಯ ಮಾಡಲೆ ಪಾಪ ಇಲ್ಲೇ ಎಂದು ಮನಸ್ಸನ್ನು ಒಂದು ಈ ಪದಿ ಬೈತಿಡದೆ ಎಲ್ಲ ಕಾರಣ ಮನಸ್ಸುತ್ತಾ ಒಂದೊಂದು ಒಡಂಬು ಒಂದೊಂದು ಆತ್ಮವು ಏಕಿ ನಡೆದೆ ಆತ್ಮ ಹೋಗಸಡದೆ ಒಡಂಬು ಆತ್ಮನ ಓಡಾಡದೆ ಅಲ್ಲೇ ಮನಸ್ಸು ಮನಪೋನ ಪೋಕಿಲ್ ಮನಸ್ಸುತ್ತಾ ಅವಕರ ಒಳ್ಳೆಯಕ್ಕೂ ಮಾಡ್ತೀರ ಮನಸ್ತಾ ಅವಕರ ಕೆಟ್ಟವಕ್ಕೂ ಮಾಡ್ತೀರ ಮನಸ್ತಾ ಈ ಪೊರುಳ ತೇಡಿ ಓಪನಿಂಗ್ ಮಾಡ್ತೀರ ಈ ಸುಖಭೋಗ ತೇಡಿ ಓಪನಿಂಗ್ ಮಾಡ್ತೀರ ಮನಸ್ತಾ ನಿರಂತರವಾದ ದೇವರ ತೇಡಿ ಓಪನಿಂಗ್ ಮಾಡ್ತೀರ. ಆಗ ಮನಸ್ತಾ ದೇವರು ಮನಸ್ಸು ಸಡುವ ಎಣ್ಣ ಆ ಮನತ ದೇವರು ಅತ್ತಂದು ಅಪ್ಪರ ಕಾಲ ತವೈತು ಮರ್ಚಿತರ ಪಂಚರ ಬಂದು ಏದ ಮನೋ ಬ್ರಹ್ಮ ದಿವ್ಯ ಜಾನ ಕಂಡು ದಿವ್ಯ ಜಾನ ಅಂತಂದ್ರೆ ನಾ ಕಂಡಿಡ್ತುಟ್ಟೆ ಕುಂಡಕೋಸ ಬಿರುಗು ಮಹರ್ಷಿ ಏರ ಕಂಡಿಡ್ತುಟ್ಟಪ್ಪ ಮನಸ್ತ ದೇವರು ತಂದು ಆ ಹಿಟ್ಟು ದೇವರಿಲ್ಲ ಆ ಪ್ರಾಣವೂ ದೇವರಿಲ್ಲ ಮನಸ್ತ ದೇವರು ಕಂಡಿಡ್ತುಟ್ಟೆ ಅಪ್ಪ ಏರ ಸ್ವಲ್ಪ ಪಾಡು ಕೊಡಪ್ಪ ಇನ್ನು 10 ಎತ್ತ ಶೋಕ ನೋಡಿವಿ ಬೆಳಂಗಾದ ತಲೆ ಇಗುಲ್ಲ ಸೆಲ್ಲ ಅದು ಇಗುಲ್ಲ ಇನ್ನು ಸ್ವಲ್ಪ ಪಾಠ ಪೋಡದಪ್ಪ ಊಕ ವಿದ್ಯ. ಈಗ ಅಡೆ ಏನಾಯ್ತು 3 ಕಂಡಿಡ್ತು ಈ ಸ್ತವನಗೆ ತವ ಐಬುಲಗಳಲ್ಲಿ ಅಡಿಕೆ ಕುಡಿದು ಕಷ್ಟಪಟ್ಟು ತವ ಇದ್ದಲೆ ಇದು ಅಪ್ಪನ ಇಲ್ಲಿ ಬಿಟ್ರೆ ಸರಿ ಅದನ್ನು ಮರ್ಚಿ ತಗೊಂತಾರೆ. ಆಗ ನೋಡಿಯಾರ ಮನಸ್ಸೆತ್ತೆ ಹೇಗಿರ ಈಗ ಮನಸ್ಸು ಸಾರದೆ ತನ್ನ ಚಿಂತನೆ ಆಡದೆ ಅದೇ ಧ್ಯಾನ ಪ್ರೊಗನೆ ಧಾರಣ ಮಾಡದೆ ಆ ತಪಸ್ಸು ಮಾಡನೆ ಆ ಮನಸ್ಸೆತ್ತೆ ಹೆಂಗಿರ ಆ ಮನಸ್ಸಿನೊಗೆ ಇದನ್ನು ಮಾಡುದು ಅದನ್ನು ಮಾಡುವುದು ಅಂತ ಹೇಳುವುದು ವಿಜ್ಞಾನ ಇಂಟೆಲೆಕ್ಟ್ ಬುದ್ಧಿ ನಂದು ಇದೆ ಬುದ್ಧಿ ಕೂಸು ಬುದ್ಧಿ ಇಲ್ಲದ ಕೂಸು ಅಂತ ಇದನ್ನ ಇಲ್ಲ ಅವಕ್ಕೆ ಒಳ್ಳೆ ಎಣ್ಣಾಟೋ ಅದನ್ನೆಲ್ಲ ಗಮನ ಬೀತು ಒಳ್ಳೆ ದಾರಿ ನಡೆದ್ರೆ ನಮ್ಮ ಬುದ್ಧಿ ಕೂಸು. ಆ ಬುದ್ಧಿ ಇಲ್ಲದ ಮಗು ಬುದ್ಧಿ ಆಡದೆ ಆದರೆ ನಂಗೆ ಏನೇನ ಬುದ್ಧಿಯ ಸರಿಯಾಗಿ ಪೈನ್ ಪಡ್ತಿಲ್ಲ ಅಮ್ಮ
ಇಂಟಲೆಕ್ಟ್ ದೇವ ಅದು ಎಣ್ಣಗಳ ಪಗುಪಾಯು ಮಾಡಿ ಇದು ಒಳ್ಳೆ ಎಣ್ಣವ ಕೆಟ್ಟ ಎಣ್ಣವ ಮನಸ್ಸು ನಡುವುದು ಅದನ್ನು பயன்படுத்தல ಅದನ್ನೇ ಇದೆಲ್ಲ ಕಾರಣ ಬುದ್ಧಿತ ಅವರ ಒಳ್ಳೆ ಒಬ್ಬೊಬ್ಬರ ಪಾದೆಯು ನಿರ್ಣಯ ಮಾಡೋದು ಬುದ್ಧಿತ. ಆಗ ವಿಜ್ಞಾನ ಮನಸ್ಸಿನಿಂದಾಡು ವಿಜ್ಞಾನ ವಿಜ್ಞಾನಂ ಬ್ರಹ್ಮೇ ದಿವ್ಯಜಾನ ಈ ಕಂಡಿಡ್ತುಂಟೆ ಬುದ್ಧಿತ ಎಲ್ಲ ಏಕೆ ನಡೆದೆ ಬುದ್ಧಿ ಬುದ್ಧಿ ಆ ಬುದ್ಧಿಕ್ಕೂ ಇದನ್ನ ಎಣ್ಣಗಳನ್ನ செயல்படுத்துವ ಉறுதி ಬಂದು ನೋಡಿದೆ ಇದು ಮುಖ್ಯ. ಅದೊಂದು ಅಪರ ಕಾಲ ಇದ್ದಾಳು ತಾವ ಕಳೆದು ಬಂದು ಏದ್ರು ಏತಾ ನೋಡಿದರು ಸ್ವಲ್ಪ ಪಾಡ್ಪಡ್ತಾ ಸ್ವಲ್ಪ ಪಕ್ಕದ ಬಂದುಟ್ಟೆ ಪಾಡ್ಬಿಟ್ಟು ಹಾಗೆ ಇದು ಅಲ್ಲ ಹಳೆ ಹಿಟ್ಟು ದೇವರಲ್ಲ ಹಿಟ್ಟು ಬೇಕು ಹಿಟ್ಟಿಲ್ಲದ್ರೆ ಉಸಿರು ಹೊಡಿಬೋದು ಮುಡಿಯ ಉಸಿರು ತಕ್ಕಬಿಪ್ಪುದಾಗ ಹಿಟ್ಟು ಬೇಕು ಆ ಉಸಿರು ದೇವರಲ್ಲ ಪ್ರಾಣವು ದೇವರಲ್ಲ ಮೂಚು ದೇವರಲ್ಲ ಅಂದ್ಬಿಟ್ರು. ಅದು ಮೂರವದು ಮನಸ್ಸು ತಮ್ಮಂತೆ ಎಲ್ಲ ಹೇಗೆ ನಡೆದ ಇಲ್ಲಿ ತಿನ್ನುವುದೇವುದು ಮನಸ್ಸು ನಾವು ಉಸಿರೋಡ ಒಡಬುವುದೇವುದು ಮನಸ್ಸು ಇಲ್ಲ ನಾ ಆತ್ಮ ದೇವುದು ಮನಸ್ಸು ಬೇಕು ಅದು ಇಲ್ಲ ಆ ಮನಸ್ಸಿಗೂ ಸ್ವಲ್ಪ ಎಣ್ಣಗಳ ಪಗುಪಾಯಿ ಮಾಡೋದು ಬುದ್ಧಿ ಬೇಕು ಕಡೆಸಿಗೂ ಬುದ್ಧಿಯೂ ದೇವರಲ್ಲ ಹಾಗೂ ದೇವರು ಎಂಬುದು ಏನ ಉಯರಿಂದ ಆ ಪರಬ್ರಹ್ಮ ಎಂಬುದು ಏನ ಈಗ ಹೋಯ್ತು ಅವ ಇದ್ದಾರ ಈ ತವ ಇದ್ದವಾಗ ಅಪರ ವರ್ಷ ಇಟ್ಟ ಮಾತಿ ಕಾಣೆ ಈ ಹಬ್ಬ ತೇಡಿ ಅಂತ ಈ ಜನ ಈ ಕಾಲ ಕಂಡಿಡ್ತದನ್ನ ಮಾತಿ ಹೇಳುದು ಬಂದ ದಿವ್ಯಜಾನ ಅಂತಂದ್ರೆ ಬ್ರಹ್ಮೇ ದಿವ್ಯಜಾನ ಅಂತಂದ್ರೆ ನಾರದುಟ್ಟೆ ಇದನ್ನ ಅರ್ದುಟ್ಟೆ ಅನ್ನಂ ಬ್ರಹ್ಮ ದಿವ್ಯಜಾನ ನಾ ಕಂಡು ಅರ್ದದನ್ನ ಅಪ್ಪನ ಸಾರಿ ಹೇಳುದು ಬಂದ ಇದು ಸರಿಯಾ ಇಲ್ಲ ಅಂದು ಅಪ್ಪನ ಸಾರಿ ಗುರು ಸಾರಿ ಚೆಕ್ ಮಾಡೋದು ಬಂದ. ಈಗ ಹೋದ ಮಾತಿ ಕಾಣೆ ಈಗ ಅಪ್ಪ ತೇಡಿ ಗುರು ತೇಡಿ ಹೋದ ಒಲೆ ಕಾಡುವು ಸರಿ அமைதி ಆನಂದವ ಮೀನ್ ತನ್ನವೇ ಮರದ ಒಡಂಬೋವ ನಿಲೆಯಿಂದ ತಾಂಡಿ ಆತ್ಮ ಭಾವನೆಗೆ ಸರ್ವಾತ್ಮ ಭಾವನೆಗೆ ಅದೇ ಕುಳಿತಾರೆ ಸುತ್ತಿ ಒಳಿವಟ್ಟ ಆನಂದಿಸುತ್ತೆ. ಈಗಪ್ಪ ನೋಡಿ ಇರುತ್ತ ಅನುಭವ ಈಗೇನ ಈ ಕೂಸು ಹೇಗಾದ್ರೆ ನಂಗೆ ತರುವುದು ಈ ಗುರು ಯಾರು ಆನಂದಂ ಬ್ರಹ್ಮೇ ದಿವ್ಯಜಾನ ಆನಂದಂ ನಿರತ ದೇವರು ಆನಂದಂ ಬೇರಾನಂದಂ ಅಂತ ನಮ್ಗೆ ಇವು ಸಂತೋಷ ಎಲ್ಲ ಆಗಾಗ ಬಂದುಟ್ಟು ಅದೇ ಇದು ನಿಲಯ್ಯ ಕಾರಣವೇ ಇಲ್ಲದ ಸಂತೋಷವಾಗ್ಬೋದು ಕಾರಣವೇ ಇಲ್ಲದ ಸಂತೋಷವಾಗ್ಬೋದು ಅಂದರೆ ನಂಗೆ ದೇವರು ಅಂತಂದ್ರೆ ನಮ್ಮ ಮೂಲವ ಉಣರ್ದು ನಂಗೆ ಮೂಲವ ಉಣರ್ದಿಂದಳು ಮಾತು ಒಂದು ಬರ ಅಲ್ಲ ಆ ಉಣರ್ವಿನೋಗಿ ಬನೆ ದಾರನುಳ್ಳಿ ದೇವರಾತ ತೋರ ಇಲ್ಲವೇ ನಾತಾಂಬ ಉಣರ್ವು ಮಾತ್ರ ಆ ನೆಲೆತ ಉಯರ್ವಾನ ನೆಲೆ ಅದನ್ನು ಸುರಿತ ಆನಂದ ಹತ್ತದವನೇ ಓದ ಕೂಸು ಬರ್ತಿಲ್ಲ ತವ ಫುಲ್ ತನ್ನ ಮುಳುಗಿತ್ತಿದ್ದ ತನ್ನವ ನೋಡಿ ಅಪ್ಪ ಈಗ ஏசகன ஏதிரியோ புரிச்சுத்தர தானே பயிற்சினாங்க ಈ ಅನುಭವಿಸಿಬಿಟ್ಟೆ ಮಾತಿ ಅತ್ತಂದು ಭೃಗು ಮಹರ್ಷಿಗ ಈ ಆನಂದವಿಲ್ಲಿಯ ಪಿರ್ಕಾಲನಕ್ಕೆ ತವ ಹೊರಸ್ಕೊಪ್ಪನೆ ಏಯ್ದ ಆ ಉಪದೇಶದ ಆನಂದವಿಲ್ಲಿ ಈ ಭೃಗು ಮಹರ್ಷಿ ಕಣಕ್ಕಿಟ್ಟಾರ ಎಲ್ಲ ಕಣಕು ಇದೆಲ್ಲ ಬಿ ಒಂದು ವಿಧಾನ ಎಲ್ಲ ಕಣಕುತ್ತ ಏಸು ವರ್ಷ வாழ்ದೆ ಕಣಕು ಏಸು ವರ್ಷ ಒಳ್ಳೆ ಮನ வாழ்ದೆ ಕಣಕು ಏಸು ವರ್ಷ ಅಕ್ರಮಲ ಮಾಡಿದೆ ಕಣಕು ಏಸು ಸೇತಿ ಬಿತ್ತೆ ಕಣಕು ಬ್ಯಾಂಕ್ ಬ್ಯಾಲೆನ್ಸ್ ಏಸು ಪುಣ್ಯ ಸೇತಿ ಬಿತ್ತೆ ಅದು ಕಣಕು ಪಾಪ ಏಗವೇಗನ ಅದನ್ನೇ ಅದು ಕಣಕು ಎಲ್ಲ ವಿಧಾನ ಕಣಕು ಒಳಗವೇ ಒಂದು ವಿಧಾನ ಕಣಕು ಒಂದು ಜನ ಕೂಡ ನೆಮ್ಮದಿ ಇಲ್ಲ ಮನೆಯ ಅದು ಒಂದು ಕಣಕು ಒಂದೇ ಒಂದು ಜನ ಆ ಸ್ವಾಮಿ ನೋಡಿದೆ ನೆಮ್ಮದಿ ಸಿಕ್ಕಿತು ಇದು ಕಣಕು ಉಯರ್ವಾನ ಉಪದೇಶದ ನಾ ಕೇಳ್ತೆ ಇದು ಕಣಕು ವಾರಾಗ 2 ಜನ ಗುಡಿಗೋಲೆ ಕಣಕು ಎಲ್ಲವೇ ಕಣಕು ಮನೆಯ ಅಂತ ಹಿಡಿದು ಬಜೆಟು ಈ ಪೊರುಳಿಗೆ ಮಾಡುವ ಕಣಕು ಮಳಿಗೆ ಕಣಕು ಕಾಯ್ಕರಿ ಕಣಕು ಫೀಸ್ ಕಣಕು ಓದುವ ಕಣಕು ಟೈಮ್ನಾಗ ಏನೇನೋ ಮಾಡೋದು ಎಲ್ಲವೇ ಕಣಕು ಎಲ್ಲ ಒಂದು ಇದನ್ನ ಕಣಕು ಅಂತ ನೋಡಿ ಬಿಡದೆ ಈಗ ಚಿಟಿ ಜಾಮಲೆ ತಿನ್ಬೋದು ಕಣಕು ಮನಸ್ಸು ಪದಿವೈತಿರದೆ ಎಲ್ಲವೇ ಕಣಕು ನೋಡ್ತಾ ಅಲ್ಲ ಉಣ್ಮೆயான ಕಣಕೇನ ಎಲ್ಲವೇ ಒಂದು ಕಣಕ ನೋಡ್ತಿತ್ತು ಈ ವರ್ಷ ಒಳಚಿನೆ ಒಂದು 2-3 ಮನೆ ಸಿಗ್ಬಿಡೋದು ಪೊರುಳಿ ಸಿಗ್ಬಿಡೋದು ಇದು ಸೆಟ್ಲ್ ಆಗಿಬಿಡೋದು 4 ಮಚ್ಚೋದು ಏನೋ 3 ಡಿಸ್ಟ್ರಿಕ್ಟು ಏನೋ ಮದಿಚಿಯಾರ ಕಣಕು ಎಲ್ಲವೇ ಒಂದು ಇದನಗೆ பெருமை பொருள் பற்று எல்லாமே கணக்க நோக்கி தான் வைக்கிறது கணக்கு காசுக்கும் சக்தி ಅಲ್ಲ ಮನ ಕಣಕ್ಕೆ ಒಂದಡದೆ ಆರತ್ತವಕ್ಕ ನಂಗ ಮೇಲೆ ಹಾಕುವ ಒಂದು ಕಣಕ್ಕಿಡದೆ ನಂಗ ಆಸೆ ಕಣಕ್ಕೆ ಒಂದಡದೆ ಇದೆಲ್ಲ ಒಂದು ಕಣಕನ ಒಪ್ಪನೆ ಉಯರ್ವಾನ ಕಣಕ ಈಗ ಆನಂದವಲ್ಲಿನಗೆ ಎಯ್ಯರ ಇದು ಹೈಯೆಸ್ಟ್ ಜ್ಞಾನ ಆಗ ಆರಂಭಿಸಿನ ಎಯ್ಯರ ಕೇತುಕೊಪ್ಪ ಇದು ಆನಂದ ಕಣಕು
இது பொருள் கணக்கல்ல, அருள் கணக்கு. எத்த ஆனந்தனாக அடுத்த ಪಡಿನಾಗ ಒಪ್ಪುದು ಅಂತಂಬುದು ಆ ಆನಂದ ಕಣಕನ್ನು ಏರ ಎರಡು ಆನಂದ ಅಡದೆ. ಒಂದು ಕೋಶಮಯ ಆನಂದ, ಇನ್ನೊಂದು ಆತ್ಮಾನಂದ. ಕೋಶಮಯ ಅಂದ್ರೆ ಈ ಒಡಂಬ ಸುತ್ತಿ 5 ಕೋಶಗಳು ನಡೆದೆ. ಏನ ಇದು ಅನ್ನಮಯ ಕೋಶ. ತಿಂದು ತಿಂದು ದೊಡ್ಡಿದ ಅನ್ನಮಲೆ ಮಾಕೆ ಮುರುಗರನ ಅನ್ನಮಲೆ ಅಲ್ಲಿ ಎಡದೆ ಅನ್ನಮಲೆ. ಅನ್ನಮಲೆ ಅಂದ್ರೆ ಏನರ್ಥ? ಅನ್ನವ ತಿಂದು ದೊಡ್ಡಿದ ಮಲೆ ಕುಣದ ದೀಪಿ ಎದ್ದ ಅನ್ನಂತ ಮಾಕೆ ಹೋಗುವಾಗ ತಿಂದು ತಿಂದು ಅನ್ನಮಲೆ ಮಾಕೆ 5 ಅಡಿ 6 ಅಡಿ ವರುಣ್ ಮಾಕಿದೆಲ್ಲ ಏನು ದೊಡ್ಡ ಅನ್ನಮಲೆ ಬರ್ತದೆ. ಇದು ಕುಂದ ಅನ್ನಮಲೆ ಬರ್ತಾನೆ. ಅದು ಮಲೆತ ಅನ್ನ ತಿಂದು ತಿಂದು ದೊಡ್ಡಿರ್ತದೆ ಒಡಂಬು ಕುಣದ ದೀಪ ಅಂತ ಮಾಕೆ ಒಳ್ಳೆ ಅಂತ ಮಾಕೆ ಅನ್ನಮಲೆ. ದಿನೇಶ್ ಅವರು ಉದ್ದವ ಇದ್ದಾರೆ, ಅನ್ನಮಲೆ ಎಲ್ಲ ಉದ್ದ ಎಲ್ಲ ಇರುತ್ತ. ಆಗ ಅದು ಮಲೆ ದೊಡ್ಡಿದ್ದಾರೆ. ಇದು ಅನ್ನಮಯ ಕೋಶ. ಕೋಶ ಅಂದ್ರೆ ಒಂದು ಲೇಯರ್, ಒಂದು ಲೇಯರ್. ತಮಿಳು ಲೇಯರ್ ಲೇಯರ್ அடுக்கு. அடுத்தது மனோ ಪ್ರಾಣಮಯ ಕೋಶ. ಈ ಪ್ರಾಣದಲ್ಲಿ ಮೂಚಿ ಹೋಗಿ ಬಂದು ನಡೆದ ಹಂಸೋ 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 ಶಿವೋಗ ಮತ್ತು ಮೂಚಿ ಬಂದು ನಡೆದ. ಈ ಮೂಚಿಲ್ಲದಲ್ಲೇ ಈ ಅನ್ನಮಯ ಕೋಶ ಯಂಗ. ಇದು ಪ್ರಾಣಮಯ ಕೋಶ. அடுத்தது மனோமய கோஷம். மனசுத்த அன்னமய கோஷவ இயக்கி நடது. மனசு கோசம் எண்ணங்கள் நடது. எண்ணங்களின் கூட்டு மனசு ತಪ್ಪಾನ ಅಡೆಯಾಳವ ಎಗುವ ಅಹಂಕಾರ ನಡೆದೆ. ಅಂತಃಕರಣಂಗಾರ ಚಿತ್ತಮದ ಎಗುದು ಸಿಂಧನೆಗಳು. ಒಳ್ಳೆ ಚಿಂತನೆ ಬಂದರ, ಕೆಟ್ಟ ಎಣ್ಣವು ಬಂದರ, ಇದನ್ನ ತಾಂಡಿ ಮನಸ್ಸು ಇದೆಲ್ಲವ ಕೂಟವ 4 அமைப்பு ಮನಸ್ಸುಗೋಸ ನಡೆದೆ. ಇದನ್ನ ತಾಂಡಿ ಇಲ್ಲಿ ಬಂದರೆ ವಿಜ್ಞಾನಮಯ ಕೋಶ ಆಡದೆ. ಇದು ನಂಗೆ ಒಡಂಬ ಸ್ವಲ್ಪ ಈ ದೂರ ನಡೆದು அதுக்கு கூட தூரம் நோக்க. இது விஞ்ஞான கோஷத்தை ಈ ಬುದ್ಧಿಯ ಎತ್ತ ಪೈಪಡ್ತಿ ನೀವು ಉಯರ್ವಾದ ವಿಷಯ ಅಡಗ್ತೀರ ಅಂತ ವಿಜ್ಞಾನಮಯ ಕೋಶ. ಆನಂದಮಯ ಕೋಶ ಅಂದ್ರೆ ಅಲ್ಲಿ ಅಡದ. ಈ ಆನಂದಮಯ ಕೋಶ ಜಾಸ್ತಿ ಆಗ ಧಾರವರಲ್ಲಿ ಆನಂದ ಸಿಕ್ಕಿರ, ಅವಕ್ಕೂ ಆನಂದ ಸಿಕ್ಕಿರ, ಅದು ಸಿಕ್ಕಿರ. ಆನಂದ நிலைய அற்ற பெர்மனன்ட் ஹாப்பினஸ். இங்கிலீஷ் உதாரணம் நிலையான சந்தோஷமே ஆனந்தம். காரணமில்லாத சந்தோஷம் அதெல்லாம் ಅನುಭವಿಸುವುದು ಬದುಕ್ತಿಂದ ಏಂತ. ಇದು ಉಯರ್ವಾದ ಜ್ಞಾನ. ಒಳ್ಳೆ ಹೊರಟು ಆನೆ ಮಗನ ಕಿವಿ ಮಾಕಿ ದೊಡ್ಡದಾಗ್ಬಿಡ್ತು. ಆಗ ಇದು ಕೋಶಮಯ ಆನಂದ. ಇನ್ನೊಂದು ಹೋದ ಸರ್ವ ಈ ಕೋಶವ ಏಕಿನಿಪ ಆತ್ಮನ ಆನಂದ, ಎರಡವದ ಆನಂದ. ಈ ಎರಡು ಆನಂದ ಆಡದೆ. ಮೊದಲು ಕೋಶಮಯ ಆನಂದಗಾಗಿ ನೀ ಕಷ್ಟಪಡು ಅದಂದು ತರಯ್ಯರ ಆನಂದ ಬಲ್ಲಿನೊಗೆ ಭೃಗು ಮಹರ್ಷಿಯರ ಆನಂದ ಬಲ್ಲಿನೊಗೆ ಭೃಗು ಮಹರ್ಷಿ ಅವನೇರ ಕೋಶಮಯ ಆನಂದಗಾಗಿ ನೀ ಮೊದಲು ಆನಂದ. ಆ ಕೋಶಮಯ ಆನಂದಲ್ಲ ಈಗ ಎನ್ನ ಕೂಡ ಇದ್ದ ಒಂದು ಸಾಯಿ ಉಣರ್ವು ನೋಗಿ ಇಬ್ಬನೇ ಇದು ಕೋಶಮಯ ಆನಂದ ಸಿಕ್ಕಿರ. ಉಣ್ಮೆ ಆತ್ಮ ಆನಂದ ಕಡೆಯ ಆತ್ಮಾನಂದ ಆಗುದು ನಿಂಗ ಆತ್ಮ ಉಣರ್ದು. ಇದು ಕೋಶಗ ಸಿಕ್ಕುವ ಆನಂದ. ಈ ಪ್ರೆಸೆನ್ಸ್ ಸ್ವಾಮಿ ಪ್ರೆಸೆನ್ಸ್ನಿದ್ದೆ, ಸ್ವಾಮಿಯ ಈಸಗ ಅವರ ಆಡದೆ, ಒಳಿವಟ್ಟ ಆಡದೆ ಅಂತಂದ್ರೆ ಕೋಶಮಯ ಆನಂದ. ಆತ್ಮಾನಂದ ಅಂದ್ರೆ ನಿಂಗವೇ ಆ ನೆಲೆ ಉಣರ್ದು ಉಯರ್ದ ಸ್ಥಿತಿ ನಿಂಪದು. ಎರಡು ಆನಂದವೂ ನಿಂಗ ಮನಸ್ಸುಗ ಆನಂದವ ತಂದರ ಅಂದೆಯ್ಯಾರ. ಈಗ ಆನಂದಗ ಆ ಕಣಕ್ಕೆ ಎಯ್ಯಾರ. ಇದತ್ತು ಮೊದಲು ಕಣಕ್ಕೆ ಅಪ್ಪರ ಮುಖ್ಯ ಹೊರಟದು. ಇದೆಲ್ಲ ಹಣ ಬೇಕೋ, ಆಸೆ ಬೇಕೋ, ಎಲ್ಲ ಅನುಭವಿಸಿನೆ ಅದಂದು ಒಳಗನ ನೆರೆಯ ಪುಣ್ಯ ಮಾಡಿ ಆ ಪುಣ್ಯ ಫಲನ ಅನುಭವಿಸಿ ಕೋಡೀಶ್ವರರಾವು ಎಲ್ಲ ಸುಖಭೋಗ ಅನುಭವಿಸಿಲೆ ಇದು ವಿಳಕ, ನಿರಂತರವಾದ ವಿಳಕ. ಇದೆಲ್ಲ ನಿಲಯ ನಿರಂತರವಾದದ ಅದೆಲ್ಲ ಇತ್ತ ವಿಳಕ. ಮೊದಲ ಆನಂದದ ಹೆಸರು ಮನುಷ್ಯ ಆನಂದ. ಮನುಷ್ಯ ರೂಪನಿಬ್ಬನೇ ಸಿಕ್ಕುವ ಆ ಮನುಷ್ಯ ಆನಂದ. ಮನುಷ್ಯ ಆನಂದ. ಈ ಮನುಷ್ಯ ಆನಂದ ಅಂದ್ರೆ ಏನಂದ್ರೆ ಒಲಗ ನಡುವ ಹತ್ತನೇ ಸೊತ್ತು ನಿಂಗದು. ಒಲಗವೇ ನಿಂಗ ಸೊತ್ತಾಯಿ ನೋಡಿ. 100 ಎಕರೆಗಲೇ ಮಂಡ್ಯಗೆ 100 ಅಹಂಕಾರ ಬಂದಾರ. 100 ಎಕರೆಗೆ ಅಧಿಪತಿಯಿಂದಲೇ 1000 ಎಕರೆಗೆ ಅಧಿಪತಿಯಿಂದಲೇ ಯಾರು ಪಕ್ಕದ ಕೂಡ ಸೆತ್ತಾರ. ಭೂಮಿಗೆ ಸ್ವಂತ ಕೊಂಡಾಡು ಉರಿಮೆಯೇ ಉಪಗಿಲ್ಲ. ಭೂಮಿಯೇ ದೇವರು ಉರುವಾಕಿದ್ದು. ಅಲ್ಲಿದ್ದಲ್ಲಿಯೋ ನಂಗೆ 300 ಮೂಲ್ಯ ಸಿಕ್ಕಿದವನೇ ಅದು ನಂಗೆ ಕೊಂಡಾಡಣ. ಇದೆಲ್ಲ ಭೂಮಿ ಎನ್ನೆಡೆಕನ ಒಲಗವೇ ನಿಂಗ ಈ ಭೂಲೋಕವೇ ನಿಂಗ ಸೊತ್ತಾಯಿ ಎಂದು ಎಲ್ಲಾ ಶಾಸ್ತ್ರವೂ ನಿಂಗೆ ಅರಿದು ಎಲ್ಲ ಎತ್ತ ಒಳಗೆತ್ತೆ ಹೆಂಗಿರ ಎಲ್ಲಾ ವಿಧವಾದ ಕಲ್ವಿ ಜ್ಞಾನವು ಮುಳುಮೆಯ ನಿಂಗೆ ಸಿಕ್ಕಿ. 2 ಮೂರಾವುದು ಒಲಗವೇ ಮೆಚ್ಚೊಳಗುವ ಹುಟ್ಟು ನಿಂಗೆ ಸರಟ್ಟು. ಆ ಹುಟ್ಟ ಅನುಭವಿಸಿದಾಗ ಎಂದು ತೀರಾದ ಇಳಮೆಯಟ್ಟು ಅಂದಲೆ ನೋಡಿ. ಎಂದು ಇಳಮೆಯಾಯ್ತ ಅದೆಲ್ಲ ಹೇಳ್ತಾ ಜೌವನಿ ವಯಸ್ಸೇ ಕಾಣುದಿಲ್ಲ. ಜೌವನಿ ತಾನೆ ಎಲ್ಲ ಅನುಭವಿಸೋ ವಯಸ್ಸು. ಇದೆಲ್ಲ ಎಲ್ಲಾ ಸುಖಭೋಗವೂ ನಿಂಗೆ ಅನುಭವಿಸಿ ಒಲಗವೇ ನಿಂಗೆ ಸೊತ್ತಾಯಿ ಎಲ್ಲಾ ವಿಧವಾದ ಕಲ್ವಿಯೂ ನಿಂಗೆ ಕತ್ತು ಅಕ್ಕಮಕ್ಕ ಹುಟ್ಟು ಅಟ್ಟು ತೀರಾದ ವಯಸ್ಸಾಗಾದ ಇಳಮೈ. ವಯಸ್ಸಾಗಾದ ಇಳಮೈದಲ್ಲಿ ಜಮೂನಿ ಎಂದು ಜಮೂನಿ ಆ ಕುನ್ನ ವಯಸ್ಸಿನಲ್ಲಿ ಏನು ಅನುಭವಿಸೋದು ಮುಡಿಯ. ಅಪ್ಪರ ವಯಸ್ಸಾಗಿ ಒಡಂಬ ಸೋತು ಬಿಡಿ ಕೆಲವೊಮ್ಮೆ ಬಿಡಿಯೋ ಏನು ಅನುಭವಿಸ್ ಮುಡಿಯ. ಜಮೂನಿ ವಯಸ್ಸ ಎಲ್ಲ ಅನುಭವಿಸೋದು ತೂಂಡ್ರ
ಜವ್ವನಿಗೆ ಆಸ ಒಂದು ಮಾಯ ಎಡದೆ ಯೌವನಮದು ಆ ಜವ್ವನಿ ವಯಸ್ಸಿನೊಗೆ அதுவு ಜವ್ವನಿ ವಯಸ್ಸು ಎಂಡ್ರೂ ನಿಲೈக்கும் ಇಡಮೈ ಆ ಇಡಮೈ ನೊಗೆ ಇದ್ರಲ್ಲೇ ಮನುಷ್ಯ ಅನ್ನೋದರೊಗೆ ಒಂದು ಭಾಗ ಅದೇ ಒಂದು ಯೂನಿಟ್ ಕರೆಂಟ್ನ ಒಂದು ಯೂನಿಟ್ ನೋಡಿ ಇದುತ್ತ ಮನುಷ್ಯ ಆನಂದ ಅಂಬ ಇದು ಒಂದು ಒಂದು ಅಸಕ್ತ ಈಗ ಇತ್ತ ಮಾಕ ಮನುಷ್ಯ ಆನಂದ ನೋಡಿವಿ ಇದುವೇ ಎಲ್ಲಾಗೂ ಸಿಕ್ಕಿರವಾ ಹೇಗು ಒಳಗವೇ ನಿಂಗೆ ಸೊತ್ತಾಪುದು ಒಳಗವೇ ನಿಂಗೆ ಅಧಿಕಾರ ಬಲಗೋಸ್ ಬಪ್ಪುದು ಅದು ವಯಸ್ಸಾಗಾದ ಇಳಮೈ ನೊಗೆ ಎಲ್ಲಾವ ನಿಂಗೆ ಅನುಭವಿಸಿರ್ಬೋದು ಅದು ಎತ್ತ ಅನುಭವಿಸಲಿ ಸರಿ ಸೊಗ ಪೊಗ ಒಡಪೊಗ ಬೇಕಾ ಸೊಗ ಮನಸ್ಸು ಬೇಕಾ ಸೊಗ ಎಲ್ಲ ಅನುಭವಿಸಲಿ ಸರಿ ಇಳಮೈ ಅದೇ ಅಡುದು ಎಂಟ್ರು ನಿಲೈಮೇ ಅಡುದು ಹುಟ್ಟು ಅತ್ತಮಾಕ ಅಡುದು ಕಲ್ವಿ ಅಡುದು ಹಾಗೆ ನಡೆದ ಹುಟ್ಟು ಅಡದೆ ಕಲ್ವಿ ಅಡದೆ ಎಂದು ಇಳಮೆಯೂ ಅಡದೆ ಹಣವೂ ಅಡದೆ ಅಧಿಕಾರವೂ ಅಡದೆ ಎಲ್ಲ ನಿನ್ನ ಸೊತ್ತು ಒಂದು ಆ ನೆಲೆಯೂ ಅಡದೆ ಇದರಟ್ಲೆ ಒಂದೇ ಒಂದು ಭಾಗ ಮನುಷ್ಯ ಆನಂದ ಒಂದೇ ಒಂದು ಭಾಗ ಆಗಲೇ ಸುತ್ತ ಮನುಷ್ಯ ಆನಂದ ಇದು ಅಡುದನಿಗೆ ಅಡಿಮಟ್ಟ ಲೆವೆಲ್ ಇದು ಇಂದಾಡು ಇದು ಮೇಲೆ ಮೇಲೆ ಪಡಿ ಆಡದೆ ಆಗ ನಿಂಚು ನೋಡು ಅವೇ ಸ್ವಾಮಿ ಇದುಗೈತೆ ಕಷ್ಟಪಟ್ಟು ಇದಕ್ಕೆ ಇದುಗೈತಾನೆ ಪೊಣ್ಣು ಪೊರುಳು ಕಲೆ ಐತ ಬೈಕ್ ಎತ್ತುದೇನಾ ಸ್ಪೀಡ್ ಎತ್ತುದೇನಾ ಅಲ್ಲಿಗೆ ಒಪ್ಪದೇನ ಇಲ್ಲಿಗೆ ಒಪ್ಪದೇನ ವಾಲ್ವದರ ಓಡುದೇನಾ ಅದು ಮಾಡೋದೇನಾ ಕಡಿಸಿ ನೋಡಿ ಇದನ್ನ ಕೂಡಿ ಮುಳುಸ ಮುಗಿಸ್ ಮುಡಿಯ ನಾ ಹೇಳುದು ಇದೆಲ್ಲ ಹೈಯೆಸ್ಟ್ ಮನುಷ್ಯಾನಂದ ಒಂದು ಪುನಃ ಭಾಗ ಇಂಥ ಮಾತೆ 100 ಈ 1 ಇಂಟು 100 ಮನುಷ್ಯಾನಂದ ಅಂತಲೇ ಮನುಷ್ಯ ಆನಂದ ಸಿಕ್ಕಿಲ್ಲ ಅದುತ್ತ ಮನುಷ್ಯ ಗಂಧರ್ವಾನಂದ ಒಳಗವೇ ನಿನ್ನ ಸೊತ್ತಾಗಿ ಎಂದೂ ಇಳಮೆಯಟ್ಟು ಈ ಒಡಂಬುಗೆ ನೋಯಿ ಇಲ್ಲದೆ ಎಲ್ಲವನ್ನ ತಿಂದು ಕುಡಿತು ಅನುಭವಿಸಿ ಎಲ್ಲವನ್ನ ಕರಚಿ ಕುಡಿತು ಕತ್ತು ಮುಡಿಸಿ ಹುಟ್ಟು ಅದೇ ಮಕ್ಕ ಪಸಂದಾಯಿದ್ದು ಇಳಮೆಯೋಡಿದ್ದು ಎಲ್ಲ ನಿನಗೆ ಅಟ್ಟು ತುಂಬಿಲ್ಲ ಇದು ಮನುಷ್ಯ ಗಂಧರ್ವ ಆನಂದನೊಗೆ ಒಂದು ಪುನಃ ಒಂದು ಪುನಃ ಒಂದು 100 ಸ್ವೀಟ್ ಅಟ್ಟಂದ್ರೆ ಒಂದು ಸ್ವೀಟ್ ಮಾಕೆ ಆ ಗಂಧರ್ವಾನಂದ ಹೆಸಗಟ್ರ ಹೆಸರು ದೊಡ್ಡದಟ್ರ ಆಗ ಗಂಧರ್ವ ದಾರ ಅಂದ್ರೆ ಈ ಭೂಲೋಕ ನಂಗೆ ಇದ್ದ ಇದಕ್ಕೆ ಈ ಲೋಕಡದೆ ಮೇಲೆ ಈ ಲೋಕಡದೆ அடுத்த ಲೋಕ ಹೆಸರು ಭುವ ಆ ಭುವಲೋಕನಿಗೂ ಸ್ವರ್ಗನವಾಗಿಯೋ ಇಬ್ಬವಕತ ಗಂಧರ್ವಗಳು ಆ ಗಂಧರ್ವರ್ಗಳ್ಗ ಅವಕಗ ಹೊಟ್ಟಸಿಯ ಅವಕಗ ವಯಸ್ಸಾಗ ಅವಕಗ ದೊಡ್ಡಳವಾಗ ಒಂದು ಕುರಿಪಿಟ್ಟ ಕಾಲ ಮುಳದಿಂದ ಆಡ್ತಾ ಅವಕ ಮನುಷ್ಯ ತಿರುಗಿ ಭೂಲೋಕ ಬಂದಾರ ಇಲ್ಲಟಿ ಅನಗಟ್ಟವು ನೀಂಡ ಆಯುಳು ಅಂದ್ರೆ 1000 2000 10,000 1000 ವರ್ಷ ಅವಕ ಬಾಳ್ದಾರ ನಂಗೆ ಮತ್ತೆ 120 ವರ್ಷದ ಕಲಿಯುಗನ ಉಚ್ಚ ಆಯಿಸು 120 ವರ್ಷವೇ ಮುಟ್ಟದು ಮುಡಿಯ ಆಸಗ ನೋಯಿ ಆಸಗ ಇದು ಕಲಪಡ ಒಡಂಬ ಆಗ ಈ ಮನುಷ್ಯ ಆನಂದ 100 ಮಡಂಗ್ ಎತ್ತಟ್ರ ಅದಂತ ಒಂದು ಮನುಷ್ಯ ಗಂಧರ್ವ ಆನಂದ ಹಾಗೂ ಮನುಷ್ಯ ಗಂಧರ್ವಾನಂದ ಬರ್ಬಿಲ್ಲ ಗಂಧರ್ವಾನಂದ ಈಗ 100 ಮಡಂಗು ಆ ಮನುಷ್ಯ ಗಂಧರ್ವ ಆನಂದನ ಮಗಿಮೆತ ಒಂದು ದೇವ ಗಂಧರ್ವಾನಂದ ಈಗ ಅದು ಕೂಡ ಒಂದು ಬೇರೆ ಲೋಕ ಇರ್ಬೇಕ ನಾ ಸ್ವರ್ಗವಾಸಿಗಳು ಸ್ವರ್ಗ ನಾವು ಇದ್ದಾರ ನೋಡಿವಿ ಆ ಸ್ವರ್ಗನಾಗ ಇರ್ಬೇಕ ಇಲ್ಲಿಯ 100 ಮಡಗತ್ತ ಅರ್ಥ ಲೋಕನ ಇರ್ಬೇಕ ಅದು ಮನುಷ್ಯ ಗಂಧರ್ವರ್ಗ ಇಲ್ಲಿ ಈಸಗ ಅನುಭವಿಸುವ ಆ ಆನಂದ ನಂಗೆ ಹೇಳುದು ಈಸಗ ಅಟ್ಲ ಒಂದು ಸಂತೋಷ ಇರಲಿಲ್ಲ ಇದು ಎಲ್ಲ ಅನುಭವಿಸಿದ್ದೆ ಎಲ್ಲ ಎನ್ನುವುದು ಅಥವಾ ಸೊತ್ತು ಸೊಗ ಇಳಮೆ ಹಣ ಕೊಟ್ಟಿದ್ದ ನ್ಯಾನಿಚೆ ಅದನ್ನು ಬೇಕಲ್ಲ ಅನುಭವಿಸಾಕು ಇದನ್ನ ಆನಂದ ಈ ಒಂದು ಭಾಗ ಅಲ್ಲಿಯ 100 ಮಡಗ ಅಲ್ಲಿ ಆಡುವ ಒಂದು ಭಾಗ ಇಲ್ಲಿಯ 100 ಮಡಗ ಸಮ ಅದು ಮನುಷ್ಯ ಆನಂದ ಅದೇ ಸಮಯನೊಗೆ ಆ ಮನುಷ್ಯ ಗಂಧರ್ವ ಆನಂದನ 100 ಮಡಂಗು ಒಂದೇ ಒಂದು ದೇವಗಂಧರ್ವ ಆನಂದದ ಆಗ ದೇವಗಂಧರ್ವ ಆನಂದವನ್ನು ಸ್ವರ್ಗನಾಗಿ ಬರ್ಕ ನಂಗೆ ದೇವು ಊರ್ವಶಿ ರಂಬೆ ತಿಲೋತ್ತಮ ದೇವೇಂದ್ರ ಎಲ್ಲ ಇದ್ದಾರೆ ನೋಡಿವಿ ಅಲ್ಲಿ ಸ್ವರ್ಗನೊಗೆ ಯುವಕರ ಆನಂದ ಅದು ಉಡಿ ವಹಿಸ್ತಿ ಹಾಗೆ ಐಸ್ಟರ್ ನೋಡಿ ಆಗ ಮನುಷ್ಯ ಗಂಧರ್ವ ಆನಂದನ 100 ಮಡಂಗುತ್ತ ಹಾಗೇನರ್ಥ ಒಂದು ದೇವಗಂಧರ್ವ ಆನಂದ ಈಗ 100 ದೇವಗಂಧರ್ವ ಆನಂದ ಎತ್ತಟ್ರ ಆ ಒಂದು ದೇವಗಂಧರ್ವ ಆನಂದವೇ ಈಸಗ ಅಡತಂದಿಲ್ಲ ಆನಂದ 100 ದೇವಗಂಧರ್ವ ಆನಂದನ ಒಂದೇ ಒಂದು ಭಾಗದ 100 ದೇವ ಗಂಧರ್ವ ಆನಂದ ಸೇರಿದ್ರೆ ಒಂದು ಭಾಗ ಅದಂತ ಇಂದ್ರ ಆನಂದ ದೇವೇಂದ್ರನ ಆನಂದ ಮೆಚ್ಚಿ ನೋಡಿ ನಂಗೆ ಏನಂತ ದೇವರಾಜ ದೇವೇಂದ್ರನ ಇಂದ್ರನ ಆನಂದ ದೇವೇಂದ್ರನ ಆನಂದ ಆ 100 ದೇವೇಂದ್ರನ ಆನಂದದ ಒಂದು
ಬೃಹಸ್ಪತಿಯ ಆನಂದ. ಬೃಹಸ್ಪತಿ ಅಂದ್ರೆ ದೇವರುಗಳ ಗುರುವ ಎಂಬ ಮೇಲೆ ಬೃಹಸ್ಪತಿ ಆನಂದ. ಆ 100 ಬೃಹಸ್ಪತಿಯ ಆನಂದದ ಒಂದು ಪ್ರಜಾಪತಿ. ಪ್ರಜಾಪತಿ ಅಂದ್ರೆ ಅಂಡಸರಾಸರವ ಬ್ರಹ್ಮದೇವರ ಮಾಧ್ಯ. ಒಂದೊಂದು ಅಂಡಸರಾಸರಿಗೂ ಒಂದು ಬ್ರಹ್ಮದೇವರಿದ್ದಾರೆ. ಈ ಅಂಡಸರಾಸರ ಅಂದ್ರೆ ಎಲ್ಲವೇ ಈ 9 ಕೋಳಿಗಳು, ನಕ್ಷತ್ರ ಮಂಡಲ ಎಲ್ಲ ನಂದು ಭೂಮಿ ಮಂಡಲ ಎಲ್ಲ ಅಂಡಸರಾಸರ ಈ ಪ್ರಜಾಗ ಒಂದು ಪತಿ ಇದ್ದಾರೆ. 100 ಬೃಹಸ್ಪತಿಯ ಆನಂದದ ಒಂದು ಪ್ರಜಾಪತಿಯ ಆನಂದ. 100 ಪ್ರಜಾಪತಿಯ ಆನಂದದ ಈ ದೇವರ ಉರುವಾಕಿದ ಬ್ರಹ್ಮನ ಆನಂದ. ಬ್ರಹ್ಮನಂತರ ಬ್ರಹ್ಮದೇವರು ಇದತ್ತ ಬ್ರಹ್ಮಾನಂದ. 100 ಬ್ರಹ್ಮಾನಂದದ ಒಂದು ಪರಮಾನಂದ, ಒಂದು ಪರಮ. ಆ ಪರಮಾನಂದವ ಏನು ಹೆಸಗಡೆ ಹಾಗೆತ್ತ ಆನಂದಿದ ಎಲ್ಲವೂ ಅನುಭೂತಿ ಸಲಿಚಿನ ಕೂಡ ಮನುಷ್ಯ ಗಂಧರ್ವ ಆನಂದಾಗ ಇದನ್ನ 100 ಮಡಗುತ್ತಾ ಅಲ್ಲಿಯ ಮನುಷ್ಯ ಗಂಧರ್ವ ಆನಂದ. ಆ ಮನುಷ್ಯ ಗಂಧರ್ವ ಆನಂದನ 100 ಮಡಗುತ್ತಾ ಒಂದು ದೇವಗಂಧರ್ವ ಆನಂದ. 100 ದೇವಗಂಧರ್ವ ಆನಂದ ಒಂದು ಇಂದ್ರ ಆನಂದ. 100 ಇಂದ್ರ ಆನಂದ ಒಂದು ಪ್ರಜಾಪತಿ ಆನಂದ. ಆ 100 ಬೃಹಸ್ಪತಿ ಆನಂದ, 100 ಬೃಹಸ್ಪತಿ ಆನಂದ ಒಂದು ಪ್ರಜಾಪತಿ. ಈ ಎಡಪಟ್ಟ ನೋಗೆ ಈ ಮನುಷ್ಯ ಗಂಧರ್ವ ಆನಂದಗೂ ದೇವ ಗಂಧರ್ವ ಆನಂದಗೂ ನಡುವೆ ಪಿತೃಲೋಕ ಆನಂದ, ಚಿರುಲೋಕ ಆನಂದ. ನಂಗೆ ಮುನ್ನೋರುಗಳೆಲ್ಲ ಸತ್ಯದಲ್ಲಿ ಪಿತೃಲೋಕನ ಇದ್ದಾರ ಅಂತ ಪಿತೃಪಕ್ಷ ಕೊಟ್ಟ ಅದು ಹೊಡೆದು ಈ ಎಡಪಟ್ಟ ಕಾಲನಾಗ ಆ ಆನಂದವೂ ಬಂದ. ಪಿತೃಲೋಕನಿಗೆ ಈ ವಂಶಾವಳಿನ ಬಂದವಕ್ಕೆಲ್ಲ ಇದೆಲ್ಲ ಈ ನೆಲೆಯೆಲ್ಲ ಕಡದು ಅಲ್ಲಿ ದೋಸಿಯಾಗಿ ಹೋಗಿ ಸೇರ್ತಾರೆ. ಜನ್ಮೆತ್ತಾಗ ಅಲ್ಲಿ ಇದ್ದಲೆ ಪಿತೃಲೋಕನ ಇದ್ದಲೆ ಅವಕ್ಕೆ ಆಡುವ ಆನಂದ. ಅದಾವುದು ಮನುಷ್ಯ ಗಂಧರ್ವ ಆನಂದ 100 ಅಡದೆ ಇದ್ರೆ ಆ 100 ಗಂಧರ್ವ ಆನಂದನ ಒಂದು ಭಾಗದ ಪಿತೃಲೋಕ ಆನಂದ. ಅದನ್ನ 100 ಮಡಗುತ್ತಾ ದೇವಗಂಧರ್ವ ಆನಂದ. ದೇವಗಂಧರ್ವನ 100 ಮಡಗುತ್ತಾ ದೇವೇಂದ್ರನ ಆನಂದ. ದೇವೇಂದ್ರನ 100 ಮಡಗುತ್ತಾ ಒಂದು ಬೃಹಸ್ಪತಿ ಆನಂದ. ಒಂದು ಬೃಹಸ್ಪತಿಯ 100 ಮಡಗುತ್ತಾ ಒಂದು ಪ್ರಜಾಪತಿ. ಒಂದು ಪ್ರಜಾಪತಿಯ 100 ಪ್ರಜಾಪತಿಯ ಆನಂದತ ಒಂದು ಬ್ರಹ್ಮಾನಂದ. ಒಂದು 100 ಬ್ರಹ್ಮಾನಂದತ ಬ್ರಹ್ಮನ ಆನಂದತ ಒಂದು ಪರಮಾನಂದ. ಎವನೇ ಕನ್ಫ್ಯೂಸ್ 10 into power of 20. 10 into power of 20. ಅದಾವುದು 10 ಒಂದು ಕಣಕಡ 10 ಮೇಲೆ 20 ಹಾಕಿಲೆ ಅದು ಬೇಸ್ ಬಂದು 10 ಎಕ್ಸ್ಪೋನೆಂಟ್. ಅದನ್ನ ಹೆಸರು ಕಣಕಾರದ ಇಯಕ್ಕೋ ಎಕ್ಸ್ಪೋನೆಂಟ್ 20. ಇದನ್ನ ಮಾಡಲೆ ಅದು ಕಿಟ್ಟತಟ್ಟ 16 ಪೂಜೆ ಬಂದ್ರ 21 ಪೂಜೆ ಬಂದ್ರ 21 ಪೂಜೆ ಅಂದ್ರೆ ಏಸು ಕೋಡಿ. ಆಗ ಇದೇನಂದ್ರೆ ಇಂಗ್ಲಿಷ್ನಾಗ ಇದ್ರ ಹೆಸರು 1 ಕ್ವಿಂಟಿಲಿಯನ್. ಮಿಲಿಯನ್, ಬಿಲಿಯನ್, ಟ್ರಿಲಿಯನ್ ಅಂದ್ರೆ 1 ಕ್ವಿಂಟಿಲಿಯನ್. ಆ 1 ಕ್ವಿಂಟಿಲಿಯನ್ ನಂಗೆ ಈಗ ಕೋಡಿಗೆ ಹಾಕಿಲೆ 10 ಲಕ್ಷ ಕೋಡಿ. ಒಂದು ಮನುಷ್ಯ ಅನ್ನೋದಕ್ಕೂ ಪರಮಾನಂದಕ್ಕೂ 10 ಲಕ್ಷ ಕೋಡಿ ಮಾಡಕು. 10 ಲಕ್ಷ ಕೋಡಿ ಮಾಡಕು. ಪಪ್ಪನ ಕಣಕ ಕಿಡ್ತು ಬಂದೆ. 10 into power of 20 ಎಂಬುದನ್ನ ಎಂದೋ ಯುಗ ಮುಡದೆ ಭೃಗು ಮಹರ್ಷಿ ಆನಂದ ಬಟ್ಟಿನ ಬರ್ತಾರೆ. ತೈತ್ರೇಯ ಉಪನಿಷತ್ತಿನಾಗೆ ವೇದಾಂತದ ಉಪನಿಷತ್ತುಗಳು ವೇದಾಂತನಾಗ ಎಂದೋ 10 ಮೇಲೆ 20 ಹಾಕಿದ್ದಾರೆ. ಆಗ 21 ಸೈಪೇರ್ ಬಂದ್ರ. 1 ಇಂದಾಡು 3 ಸೈಪೇರ್ ಬಂದಲೆ 1000, 4 ಸೈಪೇರ್ ಬಂದಲೆ 10,000, 5 ಸೈಪೇರ್ ಬಂದಲೆ 1 ಲಕ್ಷ. ಈ ತಮಗೆ 21 ಸೈಪೇರ್ ಬಂದ್ರ. 21 ಸೈಪೇರ ಇಂದಿನ ಕಾಲಘಟ್ಟನೊಳಗೆ ನಂಗೆ ಕೊಚ್ಚಿನಲ್ಲ ಬಿಲಿಯನರ್ ಇದೆಲ್ಲ ಕೋಡೀಶ್ವರ. ಅದು ಕೋಡೀಶ್ವರ ಅಂದ್ರೆ ನನಗೆ ಏನು ಹಣ ಮದಿಪುರ ಸ್ವತ್ತು ಮದಿಪುರ. ಆಗ ಮಿಲಿಯನ್, ಬಿಲಿಯನ್, ಟ್ರಿಲಿಯನ್ ಎಲ್ಲ ತಾಂಡಿ ಕ್ವಿಂಟಿಲಿಯನ್. 1 ಕ್ವಿಂಟಿಲಿಯನ್ ಎಂಬುದು 1 ಕ್ವಿಂಟಿಲಿಯನ್ ಬಂದು 10,000 ಕೋಡಿ. ಆಗ 100 ಕ್ವಿಂಟಿಲಿಯನ್ 10 ಲಕ್ಷ ಕೋಡಿ. ಆಗ ಇಲ್ಲಿ ಒಂದೇ ಒಂದು ಮನುಷ್ಯ ಆನಂದ ನಿಮ್ದು ಎಲ್ಲವೇ ನಂಗೆ ಸ್ವತ್ತ ಅಟ್ಟು ಈಸಗ ಅನುಭವಿಸಿಲ್ಲ. ಅಲ್ಲಿಯ 10 ಲಕ್ಷ ಮಡಗು ಪರಮಾನಂದ ನಡೆದು. ಆ ಪರಮಾನಂದ ಈ ಭೂಮಿನ ಇಬ್ಬನೇ ಈ ಒಡಂಬನ ಇಬ್ಬನೇ ಸಿಕ್ಕಿರ ಇದು. ಆಗ ಆ ನೆಲೆ ತಟ್ರ ಆ ನೆಲೆಯ ಅಟ್ರ ಆ ನೆಲೆ 10 ಲಕ್ಷ ಕೋಡಿ ಮಡಂಗನೊಗೆ ಆ ಆನಂದ ಆಡೋದಿಲ್ಲ.
ಕೃಷ್ಣ ಸ್ವೀಟ್ ಇಲ್ಲಿಗ ಏಮಾತ್ರ ಐಶ್ವರ್ಯ ರಾಯ್ ಏಮಾತ್ರ ಬೇರೆ ಇರ್ಬೋದು ಅಂಬಾನಿ ಏಮಾತ್ರ ಏಮಾತ್ರ ಅಂದ್ರೆ ಇದುತ್ತ ಸತ್ಯ, ಇದುತ್ತ ನಿರಂತರ, ಇದುತ್ತ ಅನಂತ, ಇದುತ್ತ ಜ್ಞಾನ, ಇದುತ್ತ ಬ್ರಹ್ಮ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಈ ಸತ್ಯ ಉಣರ್ತಲೆ ಆ ಪಾದಿ ನೋಕಿ ಹೋಗ್ಬೋದು. நீங்கள்லி ஏன் எழுதியா ಮನುಷ್ಯನಂತ ಅಂಬುದು ಮನುಷ್ಯ ಒಡಂಬ ಮೂಲಕ ಅನುಭವಿಸಿದೆ. ಮನುಷ್ಯ ಗಂಧರ್ವಾನ ಅಂತ ಅಂಬುದು ಮನುಷ್ಯರ ಇದ್ದು ಬೇರೆ ಲೋಕಕ್ಕೆ ಹೋಯ್ತು ತಿರುಗಿ ಅವತಾರಗಾಗಿ ಇದು ಬಪ್ಪುದು. ಗಂಧರ್ವರೆಲ್ಲ ಹುಟ್ಟಿಯಾರ ಅವತಾರ ಕೋಡಿಪ್ಪದಾಗ ಗುರು ಕೋಡಿಪ್ಪದಾಗ சில சத்தியம் உணர்த்துதுங்க. ಅದನ್ನೂ ತಾಂಡಿ ಪಿತೃಲೋಕ ಚಿರುಲೋಕ ಆನಂದ ಪಿತೃಗಳು ಆಗಾಗ ಬಪ್ಪ ಜಾನಂದ ಅಲ್ಲಿ ಪಿತೃಲೋಕದಾಗ ಇದ್ದಾರೆ. ದೇವಗಂಧರ್ವಾನಂದ ಅಂತ ಅರ್ಥ. ದೇವಗಂಧರ್ವಾನಂದ ಅಂದರೆ ದೇವರ ಇದ್ದುಟ್ಟು ಮನುಷ್ಯರಿಗೆ ಭೂಲೋಕನ ಮನುಷ್ಯರ ಅವತಾರ ಇದ್ದದ್ದು. நீங்கள்ல தேவகந்தர்வ ஆனந்தனாகித்தி. அதாவது ஏசாவது நிலை 4வது நிலை ದೇವಗಂಧರ್ವ ಮನುಷ್ಯ ರೂಪನಾಗಿದ್ದೆ. ಅಲ್ಲ ದೇವಗಂಧರ್ವ ಆನಂದವ ಅನುಭವಿಸಿದ್ದೆ. ಅಲ್ಲ ಇದೋടെ ನಿಲ್ಲಕೂಡದು ದೇವೇಂದ್ರನ ಆನಂದವ ಅನುಭವಿಸಿದ್ದು. ಅದೋടെ ನಿಲ್ಲಕೂಡದು ಬೃಹಸ್ಪತಿಯ ಆನಂದವ ಅನುಭವಿಸಿದ್ದು. ಅದೋಡೆ ನಿಲ್ಲಕೂಡದು ಪ್ರಜಾಪತಿಯ ಆನಂದ ಅನುಭವಿಸಿದ್ದು. ಅದೋಡೆ ನಿಲ್ಲಕೂಡದು ಬ್ರಹ್ಮದೇವರನ ಬ್ರಹ್ಮಾನಂದವ ಅನುಭವಿಸಿದ್ದು. ಅರ್ಥ ಬ್ರಹ್ಮಾನಂದಂ ಅಂದಾರ. அதோடு இல்லக்கூடாது. அதோட உயர்வாக பரமானந்தம் அனுபவிச்சு. ಇದು ಇಂದಾಡು ಅಲ್ಲ ಏನಾದ್ರು ಇಸವಿ ಇದೆಯೋ ಮಾಯೆ ಕೂಡ ಇದು ತನಿಲೆ ಈ ನೆಲೆಯ ಒಂದು ಆತ್ಮ ದೇವಗಂಧರ್ವ ಆನಂದವೇ ನಿಂಗೆ ಅನುಭವಿಸಿದ್ದೆ. ಇದು ಸತ್ಯ. ಕೋಡಿ ಬನ್ನಿ ಒಂದು ಆನಂದ ಬಂದು ನಡೆದ ನಿಂಗೆ ಕೋಶದ ಒಂದು ಮನೆ ನೀರಿಗೆ ಸ್ವಾಮಿ ನೋಡಲೇ ನಿಂಗೆ ಅರುದರಿಯಾದ ಬಂದು ನಡೆದ. ನಿಂಗೆ ಎಣ್ಣೋಟೆ ನಿಂಗೆ ಎಣ್ಣೆಲ್ಲ ಇಲ್ಲಿ ಬಂದು ಕೊಡೋದಿಲ್ಲ ಓಡುದಿಲ್ಲ ಮನೆ ನಿಮ್ಮದಿ ತಡೆದ ಇದುವೇ ಒಂದು ಇದನ್ನು ಆನಂದ. ಇದನ್ನು ತಾಂಡಿ ನಿಂಗೆ ಪಡಿಪಡಿಯ ಮೇಲೊಪ್ಪದ ಆನಂದ ಅನುಭವಿಸೋದು. ಅದನ್ನು ನಿಂಗೆ ಈಗ ಕೋಶಮಯ ಆನಂದ ನುಗ್ಗಿದ್ದಿ. ನಿಂಗೆ ಶೀಟ್ಸ್ ಎಲ್ಲ ಆನಂದ ನಗಡ್ದೆ. ನಿಂಗೆ 5 ಒಡಂಬಡದಲ್ಲೇ ನಿಂಗೆ ತೋರುದು ನಂಗೆ ಕಣ್ಣು ತೋರುದು ಏ ಒಡಂಬು ಈ ಒಡಂಬ ಈ ಸದೆ ಅಲ್ಲ ಮೂಚು ಪ್ರಾಣಮಯ ಕೋಶ ಆಡದೆ ಮನಮಯ ಕೋಶ ಆಡದೆ ವಿಜ್ಞಾನಮಯ ಕೋಶ ಅದೇ ಅದನ್ನು ತಾಂಡಿ ಆನಂದಮಯ ಕೋಶ ಹೋಗಿ ಆ ಕೋಶವ ಆನಂದ ಈ ಆನಂದ ಅಲ್ಲಿ ಹೋಗಿ ಟಚ್ ಆಗಿ ಬಿಡೋದು. ಆಗ ಆನಂದನಾಗೆ ಈ ಕೋಶನಾಗಿ ಬನ್ನಿ ಇಲ್ಲೇ ಬಿಡೋದು. ಇದನ್ನು ಕೂಡಿ ನೆರೆಯಾಗಿ ಪುರಿದಿಲ್ಲ. ಈ ಎಣ್ಣ ಕೊಡಿ ಬನ್ನಿ ಈ ಆನಂದ ಕೂಡಿ ನೆರೆಯ ಅನುಭವಿಸೋದು ಕುಡಿತಾರೆ. ಅದು ಮನಸ್ಸು ಆಳುವಾಗ ಭೂಲೋಕ ಮೇಲೆ ಪದಿ ಬೈತಡೆ ಬರ್ತಾರೆ. ಅಲ್ಲ ಈ ಅನುಭವಿಸೋದೆಯೋ ನಿಂಗೆಲ್ಲ ದೇವಗಂಧರ್ವ ಆನಂದ ನಾವು ತಿದ್ದಿ ಸೋಮಿ ಕೊಡಿದ್ಯೋ ಒಂದು ಉಣರ್ವು ಒಂದು ಮನ ನೆರೆಗೆ ಓಡ್ತಿದ್ದೆ. ಅಲ್ಲ ಇದೋടെ ನಿಲ್ಲ ಕೊಡೋದು ಪರಮಾನಂದ ಒಳಚೋದು. ಆ ಪರಮಾನಂದತ ಎಲ್ಲ ಇರಬಾರ್ದು. ಇದುತ್ತ ಉಣ್ಮ್ಯಾನ ಕಣಕು. ಈಗ ಇದಕ್ಕಂತ ಕಣಕ್ ಮಾಡಿ ನಂಗೆ ಮಾಡಿದ್ರು. ನಾ ಎಡೆ ಇದ್ದೆ ಎಲ್ಲಿ ಇದ್ದೆ ಸ್ವಾಮಿ ದೇವಗಂಧರ್ವ ಆನಂದ ಇಟ್ಟರು ಗಂಧರ್ವ ಆನಂದನೋಗಿದ್ದೆ ಅಂತ ಇಟ್ಟರು. ಈಗ ನಾ ಮರ್ಚಿ ಅಡಿಮಟ್ಟ ಲೆವೆಲ್ ಮನುಷ್ಯ ಆನಂದಕ್ಕೆ ಬುಯ್ಯ ಕೊಡೋದು. ಏದೋ ಪೊಳಚದಾಗ ಇಬ್ಬುದಾಗ ಮನೆ ಬಟ್ಟೆ ಹಿಟ್ಟು ಅದೆಲ್ಲ ಬೋದು ನಾವು ಉಯರ್ವಾನ ವಿಷಯ ಇದ್ದಾದವಂತ ಎಲ್ಲ ದೇವರ ನೋಡಿದವಕ್ಕ ಎಲ್ಲಾವೇ ದೇವರು ಉರುವಾಕಿದತ್ತ ಅಂದು ಅರದವಕ್ಕ ಮಹರ್ಷಿಗಳು ಮುನಿವರೆಲ್ಲ ಅವಕ್ಕೆ ಉರಿಯರಂತ ವಿಷಯ ನೋಡಿ ಹೋಗಿದ್ದಾರೆ. ಅದರಲ್ಲಿ ಏನರ್ಥ ಎಲ್ಲವೇ ಸಂತೋಷತೆ ಏನಿನ ಅದನಾಗೆ ಮುನಿವರ ಕೂಡ ಮುನಿವರದಿಲ್ಲ ಅವಕ್ಕೆ ಆಸೆಯ ತೊರಂದವಕ್ಕ ಅವಕ್ಕೆಲ್ಲ ಅವಕ್ಕೆ ದೊಡ್ಡ ಆಸೆ ಇರ್ತದೆ ಕುನ್ನಾಸೆ ಇಲ್ಲ ಆಸೆಯ ತೊರಂದವಕ್ಕ ಅವಕ್ಕೆಲ್ಲ ಅತ್ತಲೇ ಇಲ್ಲ. ಅವಕ್ಕೆ ಈ ಆಸೆ ಎಲ್ಲ ಅರ್ದುದಾರೆ. ಇದು ನಿರಂತರ ಅಲ್ಲ ತಂದು ನಾ ಪರಮಾನಂದಕ್ಕೆ ಆಸೆ ಪಟ್ಟೆ. ಯಾಕಂದ್ರೆ ಅದು ಇದು ಕೂಡ ಸುಖ. ಒಂದು 28 ಮದುವೆ ಮಾಡುವ ಸುಖ, ಒಂದು ಒಂದು ದೊಡ್ಡ ಅರಣ್ಮನೆ ಸುಖ ಕೂಡ ಅದು ದೊಡ್ಡ ಸುಖ ಅಂತ ಅರ್ತಾರೆ. ದೊಡ್ಡ ಸುಖ ಅಂತ ಅರ್ತಾರೆ. ಅದರಂತ ಅವಕ್ಕೆ ದೇವರ ನೋಡಿ ಉಣರ್ದು ಅಲ್ಲಿಗೆ ಹೋಯ್ತಾರೆ. ಅವಕ್ಕೆ ಈ ಉಡಲ್ ತಾರದ ಸೊಗವ ತಾಂಡಿ ಈ ನಿಂಗೆ ಒಂದು ಆಡವ ಒಬ್ಬ ಪುಡ್ತಿದ್ರು ಇದೇ ಏರಿ ಅನ್ನಪೂರ್ಣ ಹೋಗಿ ತಿಂದಿಟ್ಟು ಬಂದೆ ಮಸಾಲೆ ರೋಸ್ಟ್. ಸರಿ ಸಂತೋಷ. ಸರಿ ಸ್ವಂತ ಹೋಗಿ ಐಸ್ ಕ್ರೀಮ್ ಪಾರ್ಲರ್ನ ಕುಲದನೆ ಸಂತೋಷ. ಏದೋ ಒಂದು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡನೆ. ಇದೆಲ್ಲ ನಿಂಗೆ ಸಂತೋಷಕ್ಕೈತೆ ಹೋದಾರಿ ಅಲ್ಲಿ ಹೋಯಲ್ಲ ನನಗೆ ದುಃಖ ಅಥವಾ ನಿಂಗೆ ಏನಕ್ಕೆ ಹೋದಾರಿ ಹೋಗಾರಿ ಅದೆಲ್ಲ ಸಂತೋಷ. ನಿನ್ನ ಮನಸ್ಸು ಸಂತೋಷ ಸಿಕ್ಕಿರ ಇದೆಲ್ಲ ಅನುಭವಿಸಿದಾಗ ಇದು ಮೂಲೆ ಮಾಡಿದೆ ಉಸಿರು. ಈ ಒಡಂಬು ಉಸಿರು ಈ ಆತ್ಮ ಹೊರಸ್ಕೊ ಹೋಯ್ತಾಂದ್ರೆ
ಎತ್ತ ಅನುಭವಿಸಿದ್ ಮುಡಿದ್ರ ಆಡಿ ಕಾರ ಅಟ್ಟಿಟ್ಟು ಓಟದ್ ಮುಡಿದ್ರವ ಅರಣ್ಮನೆಯ ಇದ್ದುಟ್ಟು ಕೂಡ வாழ்ந்தது ಮುಡಿದ್ರವ ಉಸಿರಿಲ್ಲಾದೆ ಸೋಕ 20 ಬಗೆ ಚೆಟ್ಟಿನಾಡು ಸಮೇತ ಮಾಡ್ಲಿಕ್ಕೆ ತಿಂಬುದು ಮುಡಿದ್ರವ ಈ ಒಡಂಬಟ್ಲ ಈ ಒಡಂಬು ಉಸಿರಟ್ಲತ್ತೆ ಎಲ್ಲ ಅನುಭವಿಸಿದ್ ಮುಡಿದ್ರ ಅತನ ಸತ್ಯ. ಆಗ ಈ ಉಸಿರು ಎಲ್ಲಿಂದ ಬಂತು, ಈ ಆತ್ಮ ಎಲ್ಲಿಂದ ಬಂತು, ಈ ಆತ್ಮನ ಮೂಲವರವನೇ ಎತ್ತ ಸಂತೋಷ ಸಿಕ್ಕಿರ. ಈ ಒಡಂಬು ಮೂಲವೇ ಈಸಕ ಕುಲ ಸಂತೋಷ, ನನಗೆ ಈಸಕ ಸಂತೋಷವ ತಪ್ಪನೆ, ಈ ಮನುಷ್ಯ ಆನಂದವ ತಪ್ಪನೆ, ಆ ಪರಮಾನಂದ ಆ ಪರಮಾತ್ಮ ಒಗಸಿದ್ದಾರೆ ತನ್ನ ಮೂಲವನ್ನ ಎತ್ತ ಸಂತೋಷ ಸಿಕ್ಕಿರ. ಇದನ್ನ ಅರಿತಿದ್ದಾರೆ ಎಲ್ಲವೇ ಒಂದು ವಿಧ ನಮಗೆ ತಾರು ಆಸೆಯ ತೊರಂಬಿಲ್ಲ, ಉಯರ್ವಾನ ಆಸೆಯ ತೇಡಿ ಹೋಗಿದ್ದಾರೆ. ಅದಕ್ಕಾಗಿ ಕುನ್ನ ವಿಷಯ ಹೋಗ್ಬಿಡ್ತು. ಈ ಪೇರಿಸ್ ಮಿಠಾಯಿ ಬಿಟ್ಲತ್ತ ಡೈರಿ ಮಿಲ್ಕ್ ಚಿಕ್ಕಿರ ಅಂತಲೇ ಪೇರಿಸ್ ಮಿಠಾಯಿ ಬಿಟ್ಟು ಪೇರಿಸ್ ಮಿಠಾಯಿಯೇ ತಂದಿಟ್ಟು ನಂಗೆ ಏಮಾತಿದ್ದಾರೆ ಅಂದರೆ ಪೇರಿಸ್ ಮಿಠಾಯಿಯೇ ತಿಮ್ಮನಗ್ತಿಲ್ಲ ಆ ಡೈರೆಕ್ಟ್ ಪೇರಿಸ್ ಮಿಠಾಯಿಗೆ ಈ ಬೇರೆ ನಾಲ್ಕು ರುಚಿ ಇಟ್ಟರು. ಒಂದು ಜನ ಡೈರಿ ಮಿಲ್ಕ್ ತಿಂದುಬ್ಲ ಪೇರಿಸ್ ಮಿಠಾಯಿ ಇಡಿಯ ಪ್ಯಾರಿಸ್ ಇದು ಅಲ್ಲಿ ಸರಿ ಉಣ್ಮೆ ಇಡಿಯತಾನೆ ಡೈರಿ ಮಿಲ್ಕ್ ಟೇಸ್ಟ್ ಇಟ್ಟರು. ಡೈರಿ ಮಿಲ್ಕ್ ಕೂಡ ಒಂದು ಒಳ್ಳೆ ಚಾಕ್ಲೇಟ್ ನೋಡ್ಲೆ ಡೈರಿ ಮಿಲ್ಕ್ ಬಿಟ್ಟು ಬೇರೆ ಇತ್ತ ಮಾಕತ್ತ ಇದು. ಆಗ ಉಯರ್ವಾನ ವಿಷಯವನ್ನು ನೋಕಿ ಮುನಿವರುಗಳೆಲ್ಲ ಆ ನೆಲೆ ಇಟ್ಟಿದ್ದಾರೆ. ಇತ್ತವ ಆನಂದ ಓಪನತ್ತ ಈ ಕಣಕ್ಕೆ ಬಂದರ 10 into 20 ಇದನ್ನು ಗಮನ ಬಿಟ್ಟಿರ್ಕಿ ಒಂದೊಂದು ಆನಂದವ ಓಪುದು ಇದನ್ನ ನಿಂಗವ ಇದು ನಿಂಗವೇ ಅರಿಯಾದ ಜ್ಞಾನವ ನಿಂಗೆ ಏತಿದ್ದೆ ನಿಂಗೆ ದೇವ ಗಂಧರ್ವ ಹಿಂಗೆ ಮನುಷ್ಯರಾತಿದ್ದಿ ಈಗ ಭೂಲೋಕನಾಗೆ ಮನುಷ್ಯ ಒಡಂಬತ್ತಿದ್ದೆ ಮನುಷ್ಯ ಆನಂದಕ್ಕಾಯ್ತು ಕಷ್ಟಪಟ್ಟಂದೆ ಉನ್ಮಿತ ಮನುಷ್ಯ ಆನಂದಕ್ಕೈತೆ ಕಷ್ಟಪಟ್ಟಂದೆ ಬಂಡಿ ಹೊಟ್ಟದು ಹಣ ಸಂಪಾದಿಸೋದು ಅದು ಮಪ್ಪದು ಅವೇ ದುಡ್ಡ ಒಂದು ದುಡ್ಡ ಕಷ್ಟ ಒಂದು ದುಡ್ಡ ಇದೆಲ್ಲ ಏನೋ ದುಡ್ಡ ಸಮುದಾಯ ಮನುಷ್ಯರ ಬರೆಯೋ ಅದು ಪೋಲಿ ಗೌರವ ಅದು ಇದನ್ನೊಂದು ಏನೋ ನೋಡಿದ್ದ ಒಡಂಬ ನೋಡುದು ಎಲ್ಲ ಮನಸ್ಸು ಒಡಂಬಗಾಯಿ ತೃಪ್ತಿಗಾಯಿ ಹೊಡಿದ್ದ ಆತ್ಮನೇ ತೃಪ್ತಿಗಾಯಿ ಹೊಡ್ಲ ಎಲ್ಲ ಉಣರ್ದಬೇಕಲ್ಲ ಸತ್ಯವ ಉಣರ್ದುಗಾಯಿ ಮುಯರ್ಸಿ ಮಾಡಿದಕ್ಕಲ್ಲ ಆತ್ಮನೇ ತೃಪ್ತಿಗಾಯಿ ಇದ್ದಾರೆ. ಆ ಆತ್ಮನ ತೃಪ್ತಿ ಮಾಡೋದೆತ್ತೆ ತಂದು ಅವಕ್ಕ ಅಲ್ಲಿ ಓಪನೆ ಆವಾಗ ಒಂದೊಂದು ಆನಂದವಾ ಪಡಿಪಡಿಯ ಸಿಕ್ಕಿತಾರೆ. ಅದನ್ನ ಉಯರ್ವಾನ ಆನಂದ ಪರಮಾನಂದ ಆ ಸರ್ವಾತ್ಮ ಭಾವನೆಗೆ ಸರ್ವಾತ್ಮಕ ಭಾವನೆ ಮನೆ ಆ ಆನಂದ ಸಿಕ್ಕಿದ್ದಾರೆ. ಆ ಪರಮಾನಂದವ ನೀವು ಅನುಭವಿಸೋದು ಒಂದು ನಿಮಿಷವ ಅನುಭವಿಸಿ ಅಪ್ಪರೆಲ್ಲ ಕಷ್ಟ ಅಪ್ಪರೆಲ್ಲ ನೀವು ಫುಲ್ಲಾಗಿ ಬಾಳ್ಕೆ ಫುಲ್ಲ ಪರಮಾನಂದ ಇರ್ಬೋದು ಅದನ್ನೆಲ್ಲ ನಾನು ಎದುರು ನೋಡ್ತೀನಿ. ಸ್ವಲ್ಪ ಅದು ಮುಡಿಯಾದ ಕಾರ್ಯ ಇದು, ಅದು ಪ್ರಪಂಚ ವಿಧಿ ಎತ್ತು ಮಾಕೆ ಅದೇ ಒಂದು ನಿಮಿಷವಾವುದು ಅವೇ ಪರಮಾನಂದ ಅಂತ ಒಂದು ರುಚಿಯಾನ ಪೊರುಳತಿದ್ದೆ ಎತ್ತ ಅನುಭೂತಿ ಯಾರಿಯೋ ನಿಂಗೆ ಮನಸ್ಸು ಒಂದೊಂದು ವಿಷಯಕ್ಕೆ ಆಸೆಪಟ್ಟು ಅದು ನೆರವೇರನ ನಿಂಗೆ ಎತ್ತ ಒಂದು ಕೊನಕ್ಕೆ ಸಂತೋಷ ಸಿಕ್ಕಿರವೋ ನೆನೆಸಿದೆಲ್ಲ ನಡವನೆ ಎತ್ತ ಒಂದು ಆನಂದ ಸಿಕ್ಕಿರವೋ ಅದೋಡ ಫಲ ಮಡಂಗು ಸಂತೋಷ ನಿಂಗೆ ಆತ್ಮಾದು ಅದು ಪರಮಾತ್ಮಾದು ಉಣರ್ನೆ ಸಿಕ್ಕುವ ಆ ಪರಮಾನಂದ ಅದನ್ನ ಒಂದು ನಿಮಿಷವಾದ ಉಣರ್ದುಗಳೇ ಇನ್ನು ನಿಂಗೆ ಪಿರವಿಯೂ ಇಲ್ಲ, ಇನ್ನು ನಿಂಗೆ ಭೂಲೋಕವೂ ಹುಟ್ಟಾರಿ ಅದನ್ನು ತಾಂಡಿ ಈ ಅಪ್ಪರ ಯುಗವ ಆ ಪರಮಾತ್ಮ ಅಂತ ಪಿರಿಂಜಿ ಬಂದು ತನ್ನ ನಿಲೆಯ ಅಡಂಜುನೆ ಅದುತ್ತ ಒಂದು ಆತ್ಮಾಗ ಸಿಕ್ಕುವ ಉಯರ್ವಾನ ಪರಿಸು ಅದುತ್ತ ಪರಮಾನಂದ. ಈಗ ಹೇಗಿವಿ ಎದುಗ ಆಸೆಪಟ್ಟಾರಿ, ಈಗ ಹೇಗಿವಿ ಎದುಗ ಆಸೆಪಡೋದು, ಈಗ ಹೇಗಿವಿ ಎದುಗ ಈಗ ಆಸೆಪಟ್ಟಂತಿ, ಈಗ ಹೇಗಿವಿ ಎತ್ತ ಇಪ್ಪದು ಎತ್ತ ಏಗೋದು ಎತ್ತ ಉಣರ್ದು ಇದು ಹೈಯೆಸ್ಟ್. ಈ ಕಣಕ್ಕೆ ಅತ್ತ ಇರ ಅಲ್ಲ ಇದನ್ನು ಆಳವ ನೀ ಏಗುದನ್ನು ಕೂಡ ನಿಂಗೆ ಕೊಳಪಿ ತಟ್ರ ಕೊಳಪ ನಿರೇನ ತಟ್ರ ಒಡನೆ ಪುರ್ಚ. ಯಾಕಂದ್ರೆ ಅದು ಮಾಯೇನ ಗೆಲ್ಚವೇ ಆನಂದವ ಅನುಭವಿಸೋದು ಮುಡಿಯಾದ ಮಾಡುತ್ತ ಆನಂದವ ಅನುಭವಿಸೋದು ಮುಡಿಯಾದ ಮಾಡುತ್ತ ಆಲೆ ಅದನ್ನ ಕಡಂದು ನಿಂಗ ನೆಲೆಗೆ ಬಪ್ಪನೆ ಅವು ಇರುವಾನ ಬೆಲೆ ಆರಂಭಿಸಬೇಕು. ಭಗವಾನ್ ಶಿರಡಿ ಬಾಬಾ ದ್ವಾರಕ ಮಾಯಿನೋಗಿಬ್ಬನೇ ತೈದ್ರು ಈ ದ್ವಾರಕ ಮಾಯಿಯ ಶಿರಡಿನೋಗೆ ಈ ಮಾಯೆ ದ್ವಾರಕ ಮಾಯೆ ಕಡಂದು ದರ ಬಂದಲ್ಲಿಯೋ ಈ ದ್ವಾರಕ ಕಡಂದು ಈ ದ್ವಾರವ ಕಡಂದು ದರ ಅಲ್ಲಿ ಇಲ್ಲಿ ಅಡಿಯೇ ಇಲ್ಲ, ಅದು ಪಾಲಿಡಿಂಜ ಮಂಟಪ ಮಸೂದಿ ಇಲ್ಲಿ ದಾರ ಬಂದಲ್ಲಿಯೋ ಅವಕ್ಕೆ ಮಾಯೆ ಇಟ್ರ ಇದೊಂದು ಕಾಲ ಇದೊಂದು ಪಿರಮಿನಿಗೆ ಯಾವುದು ಅವಕಾಗ ಆ ಆನಂದ ಈ ಪಿರಮಿನಿಗೆ ಅವಕ್ಕೆ ಮುಯರ್ಸಿ ಮಾಡಲೇ ಸಿಕ್ಕಿರ ಅದನ್ನು ತಾಂಡಿ ಇದೊಂದು ಪಿರಮಿಗೆ ಅವಕ ಈ ಆನಂದವ ಅನುಭೂಚಿಯಾರ ಅದಂದು ಎಂದೋ ಶಿರಡಿನೋಗೆ ಆ ವಾಕ ಕೊಟ್ಟರು ಆ ಕೇತರು ನಿಂಗೆ ಅನುಭೂಚಿ ನಿಮ್ಮ ಆನಂದವ ಹೆಂಗೆ ಅನುಭೂಚಿಸ್ತು ನಿಂಗೆ ಒಂದು ಆನಂದ ತನ್ನೇ ಇದ್ದಾರಿ ಆತ ಮನೆ ತಾಯಿ ಇದು ವಿಷಯ ದೇವ್ರನ್ನ ಆಣೆ ಪಡಿ ನೀ ನಡೆದುಕೋ. ದೇವರು ಗುರು ಇದ್ದಾರೆ ಅಂದರೆ ಅವಕ್ಕೆ ಆನೆ ಈ ಪಡಿಗೆ ಆಣೆ ಪಡಿ ನಡೆದುಕೋ. ಇದು ಮೊದಲು. ಎರಡಾவது
ಈ ಯುಗವ ದೇವರುಗಳು ಮಹಾನ್ಗಳು ಜ್ಞಾನಿಗಳು ತೋರಿಸಿದ ದಾರಿಯ ನೀ ಕಷ್ಟಪಟ್ಟಾவது பின்பற்று. ഇഷ്ടപ്പെട്ട് കഷ്ടപ്പെട്ടാലും ಮಾಡಬೇಡ ಸರ್. പൊയ്യ് ಹೋಗುದಲೇ ತಂದು ಮುಡಿಬೇಕಿಲ್ಲ. പൊയ്യಗ ಇದೆಲ್ಲ ಸಿಲ ಟೈಮ್ ನುಡಿಯಲ್ಲ ಇಸ್ತು. പൊയ്യಗ ಸಿಲ ಟೈಮ್ ನುಡಿ ಇಸ್ತು. ಇಳಿಚವಾಯ ಅಂದು ಪಟ್ಟ ಬೇರೆ ಇಸ್ತು. பொட்ட ಅಂದು ಕಿಂಡಲ್ ಮಾಡಿಯಾರ. ಅಲ್ಲ ಇದೆಲ್ಲ ಅಲ್ಲಿ ಪರವಾಗಿಲ್ಲ. ನೀನು ಉಯರ್ವಾನ ಆನಂದ ಬೇಕು ಅಂದರೆ ನೀ ಆ ಪಾದರಿಯ ಆ ಸತ್ಯದಾರಿಯ ಧರ್ಮದ ದಾರಿಯ ನಡೆ. ಇದೆರಡಾவது. ಮೂರಾவது ನೀ ದಾರ ಅಂಬುದನ್ನ ಇದೂ ವಿಚಾರಣೆ ಮಾಡಿನೇರು ತಂದೆ. ಈ ದಾರ ನೀ ದಿನೇಶ, ನೀ ಶಾರದಮ್ಮವ, ನೀ ವಿಮಲವ, ನೀ ರಾಮವರ, ನೀ ಪ್ರಭುವ, ಅದು ಒಡಂಬಗೆ ಹೆಸರು. ನಿನ್ನ ಆತ್ಮ ಹೆಸರು ಏನು ನಡೆದೆ, ನೀ ಎಲ್ಲಿಂದ ಬಂದೆ ಈ ನೆನಪಿನೊಳಗೆ ಇರು. ಆಗ ಒಂದು ಜನ ನಿನಗ ಜ್ಞಾನ ಸಿಕ್ಕಿಟ್ರ ನೀ ದಾರಾಮ ವಿಚಾರ ಮಾಡಿ. ಈ ಮೂರು ಇದ್ರು, ಈ ಮೂರು ಏಟು ಇದ್ರು. ಈ ಮೂರನ್ನ ಪಿನ್ಪಟ್ಟದಾಯಿ, ಈ ಮೂರನ್ನ ಉಪದೇಶ ಮಾಡೋದಾಯಿ, ಈ ಮೂರು ಪಡಿ வாழ்ந்து ತೋರಿಸೋದಾಯ್ತಾ ನಾ ಭೂಲೋಕನಾಗೆ ಶಿವನೇ ಬಾಬಾವ ಅವತಾರ ಎತ್ತಿ ಇಲ್ಲಿ ಬಂದೆ. ಈ ಸಾಯಿ ಅವತಾರ ಅಲ್ಲ, ಇದಕ್ಕೆ ನಡೆದರ ಕಲಿಯುಗನಾಗೆ ಇದನ್ನ ನೀನು ಉಣರ್ತುತ್ತೆ ಇಲ್ಲ. ಇದನ್ನ ಬಿಟ್ಟುಟ್ಟು ಒಂದು ಮಾನವ ಮಾಧವ ಹಾಕೋದು, ಒಂದು ಮಾನವ ಆಣವ ಬಿಡುದು. ಮಾನವ ಅಂದ್ರೆ ಮನುಷ್ಯ, ಆಣವ ಬಿಟ್ಲೆ ದೇವರ ಇಡ್ನ, ನಾವು ಅಹಂಕಾರ ಬಿಟ್ಲೆ ದೇವರ ಇಡ್ನ. ಆಣವ ಬುಡ ಆದರೆ ಅವ ದಾನವ ಇಡ್ನ. ದಾನವ ಅಂದರೆ ಅರಕ ಇಲ್ಲ. ಮನುಷ್ಯರ ನೆಲೆ ಕೂಡ ಇನ್ನೂ ಕೊಡಿಯ ನೆಲೆ ಅರಕ ನೆಲೆ. ದಾನವ ಅಂದರೆ ಅರಕ ಇಲ್ಲ. ಆಲೆ ಮಾನವ ಪ್ರಣವಗಾಗಿ ಕಷ್ಟಪಡ್ನೆ ಅವ ಮಾಧವ ಇಡ್ನ. ಉಯರ್ವಾದ ವಿಷಯವ ನೋಡ್ಕೊಂಡೆ ಅವ ಸೋಮಿ ಎಂಬ ಉಣರ್ವು ಅವ ಸಿಕ್ಕಿಬಿಟ್ರ. ಆಗ ಈ ಮಾನವಗ ಮದ ಹಿಡಿಯಕೂಡದು. ಅದನ್ನ ಮದ ಅಂದರೆ ಇದು ದೇವ್ರನ್ನ ಸಹಿತ ನನಗೆ ಇಲ್ಲ. ಎನ್ನ ದೇವ್ರತ ವಸ್ತಿ ದೇವರು, ನಿನ್ನ ದೇವ್ರತ ವಸ್ತಿ ದೇವರು. ಕ್ರಿಶ್ಚಿಯನ್ ചെയ്യാರ ನಾನು ನನಗೆ ಹೆಂಗ ದೇವ್ರತ ವಸ್ತಿ, ಮುಸ್ಲಿಂ ചെയ്യാರ ಹೆಂಗೆ ಆ ದೇವ್ರತ ವಸ್ತಿ, ಹಿಂದೂ ಯಾರ ನಂಗೆ ನಾ ಹಿಂಗೆ ಏನೇನಿಲ್ಲ ನಿಂಗತ ದೇವರು ನಿಂಗೆ ತೋರಿಸ್ತೀವಿ. ಆಸಗ ದೇವರು ಬಂದದೆ ಇಂದು ಯೇಸುನಾಥರು ಬಂದದಲ್ಲಿ ಸರಿ, ಮೊಹಮ್ಮದ್ ನಬಿಗಳ ನಾಯಕ ಬಂದಲ್ಲಿ ಕಡೆಸಿ ಇದನ್ನ ಉಣರ್ತದಾಯ್ತಾ. ಭಕ್ತಿ ಮಾಡಿ ನಿಂಗೂ ದೇವರನ್ನು ಉಣರ್ತಿಕ್ಕವೆ. ನಿಂಗೆ ಅಲ್ಲಿಂದ ಬಂದು ನಿಂಗೆ ದೇವರನ್ನ ಕುನವೆ. ರಾಮರು ಬಂದದಾಯ್ತಾ, ಕೃಷ್ಣರು ಬಂದದಾಯ್ತಾ, ಬುದ್ಧರು ಬಂದದಾಯ್ತಾ, ಶಿರಡಿ ಬಾಬಾ ಬಂದಾಯ್ತಾ, ಸತ್ಯಸಾಯಿ ಬಾಬಾ ಬಂದಾಯ್ತಾ, ನವೀನ್ ಸಾಯಿ ಬಾಬಾ ಬಂದದಾಯ್ತಾ. ಇದರಾಯ್ತಾ ನಿಂಗೂ ದೇವರನ್ನು ಉಣರ್ತದಾಯ್ತು. ಅದು ಇದ್ದವ ದೇವರು ಕೊಡಿ ಬರದೆ ನಿಂಗೂ ದೇವರು ದೇಹ ನಿಂಗೆ ಇದ್ರ ಮೊದಲು ನೀವು ದೇವರನ್ನು ದರದೆ ಕೇಳಿಕೊಟ್ಟಿದ್ರ ಎತ್ತೆ ಉಣರ್ತಲ್ಕರಿ. ದೇವರು ಭಕ್ತಿ ಮಾಡುವುದು ಒಬ್ಬ ಇದ್ದಾರ, ಇತರ ದೇವರಾಡಬೇಡ ಹೋಗು ನಿಂಗೆ ಸರಿಯಾರ ಅಂತ ಇದ್ದಾರ. ಆ ದೇವರೆಲ್ಲ ನಂಬಬೇಡ ಅಂತ ಕೂಡ ಇದ್ದಾರ. ಎನ್ನ ದೇವರ ನಂಬುವುದು ಕೂಡ ನಿಂಗ ಮೇಲೆ ತಿಳಿಸಿದಾರ. ನಿಂಗೂ ದೇವರು ಒಂದು ಇನ್ನೊಂದು ದೇವರಂತೆ ಇರುವುದು ಇದಕ್ಕೆ ಉಯರ್ವಾನ ಜ್ಞಾನ. ಇದರತ್ತ ಶಿರಡಿ ಬಾಬಾ ಇದ್ರು, ಅಲ್ಲಾ ಮಾಲಿಕ್ ಸಬ್ಕಾ ಮಾಲಿಕ್ ಏಕ್ ಸಬ್ ಉಸ್ ಮಾಲಿಕ್ का दिव्यांश अल्लाह रखेगा वही रखना. ರಾಮ್ ಜಿ ಬಲ್ಲಾ ಕರೆ ಅದೇ ಮುಸ್ಲಿಂ ಕಾರ್ ಬಂದಿರೋದೆಲ್ಲ ಇಟ್ಟಾರ. ರಾಮ್ ಜಿ ಬಲ್ಲಾ ಕರೆ, ರಾಮರು ನೀವು ನೋಡಿಟ್ಟಾರ. ಹಿಂದೂಸ್ ಒಬ್ಬನ ಇಟ್ಟಾರ, ಅಲ್ಲ ಮಾಲಿಕ್ ಕೊಟ್ಟಾರ. ಅದೆಲ್ಲ ಈಗ ದೇವ್ರನ್ನ ಹೆಸರು ಈ ಸಂಡಾಕಬಿಡಿ ಗವ ತುಂಬಿದ ನೆಲೆ ಇರುವಿ. ದೇವ್ರನ್ನ ಒಂದೊಂದು ಉರುವ ಬೇರೆ ಬೇರೆ ಮಾತಾಡಿದೆ. ಒಂದೇ ನಾರಾಯಣ ರಾಮರೂನ್ನ, ಕೃಷ್ಣರೂನ್ನ, ವಿಠಲ ಅನ್ನ ನಾರಾಯಣ ಉಂದುತ್ತಾನೆ. ಅದಕ್ಕೆಲ್ಲ ನಿಂಗೆ ಸಂಡಾಕುಲ್ಲ. ಅಲ್ಲಿ ಯೇಸುನಾದರೂ ಶಿವಪೆರುಮಾನ ಮಾತಿತ ಅದನ್ನು ನೀನು ನಂಬು. ಎಲ್ಲ ದೇವ್ರನ್ನ ಕೊನವೆ ತಾನೂ ಅದೈತೆ ಬಂದರು. ಎಲ್ಲವೇ ಬೇಡು ದೇವ್ರ ಬೇಕಿಲ್ಲ, ಎಲ್ಲ ಗವ ಮಾಡುವಂತ ಬಂತಾರೆ. ಮೊಹಮ್ಮದ್ ನಬಿಗಳು ಇದ್ರು, ಏನಾಗ ಒಳಗವೇ ಒಂದು ಕುನ್ನ ಮಸೂದಿ ಅಂತ ಇದ್ರು, ಒಳಗವೇ ಮಸೂದಿ ಬಿಟ್ರು. ಹಾಗೆ ಇದು ಕೂಡ ಒಂದು ಗವ ಎತ್ತ ನಿಲೆಯ ಮೊಹಮ್ಮದ್ ನಬಿಗಳ ಇಂದು ನಂಗೆ ಮನಸ್ಸುಗ ಮದ ಎಡಪನೆ ಮಾಧವನ ಗಮನ ಬಿಟ್ಟು ಆಣವ ಬಪ್ಪನೆ ದಾನವ ನೆಲಗೋಯ್ಬಿಡ. ದಾನವದಲ್ಲಿ ಅರಕ ನೆಲಗೋಯ್ಬಿಡ. ಗವ ಕಮ್ಮಿ ಆಗಾಗ ನಂಗೆ ಅರಕರ ಮರಿಬಿಡ. ಗವ ಮೇಲೋಟ ಅಟ್ಟುತ್ತದೆ ಮನುಷ್ಯರಾಗಿದ್ದಾನೆ. ಆ ತುಂಬಿದ ಗವ ಅಟ್ಟಿದ್ರೆ ದೇವರು. ಇದಕ್ಕೆ ವ್ಯತ್ಯಾಸ. ಗವತ್ತ ಎಲ್ಲ ಒಂದು ನಿರ್ಣಯಿಸಿರ ಇಂದ ಆ ನೆಲೆ ಏನು ಅಂತ ಶಿರ್ಡಿ ಬಾಬಾ ಇದ್ರು. ಅಪ್ಪರ